ನಂಗ ಅವ ಸಿಕ್ಕುದಾರಿತ್ತಲ್ಲ ಆನಿಗುಡಿಗೆ 101 ಕಾಯಿ ಹೊಡಿತಿದ್ದಿ. ನೀ ಹಿಂಗೆ ಕಾಯ್ತಾ ಕಂಡ್ರೆ ಅವಳು ಯಾರಟ್ಟಿಗೆ ಮದುವೆ ವಸಂತಿ ಅನ್ನುವಂತ ಪದ ನಿಮ್ಮ ಮನಸ್ಸಿಗೆ ಬಂದಾಗ ಏನ್ ತಟ್ ಅಂತ ನೆನಪಾಗುತ್ತೆ? ಒಂದು ತ್ಯಾಗ, ಒಂದು ಶ್ರಮ, ಒಂದು ದುಡಿಮೆ ಯಾರು ಮನಸ್ಸಲ್ಲಿ ಇಟ್ಕೊಂಡು ಬರ್ತಾರೋ ಅವಳ ಸುಂದರವಾದ ಬಡತನದ ಕತೆ, ಕುಂದಾಪುರ ಪರಿಸರದ ಆಗಿನ ಜನಜೀವನ ಹೇಗಿತ್ತು, ಕುಂದಾಪುರ ಭಾಷೆಯ ಒಂದು ಗ್ರಾಮೀಣ ಸೊಗಡಿನ ಚಿತ್ರ, ಅದುವೇ ವಸಂತಿ. ಶುದ್ಧ ಕನ್ನಡಕ್ಕೂ ತಾಯಿ ಭಾಷೆಯಲ್ಲಿ ಮಾಡುವಂತ ಸಿನಿಮಾದಕ್ಕೆ ಎಷ್ಟು ಖುಷಿ ಇದೆ, ಎಷ್ಟು ಹೆಮ್ಮೆ ಇದೆ. ಸರ್ಪಾಟಕ್ಕೆ ತರ ಟಕ 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 ಭಾರಿ ಒಂದು ಖುಷಿ ಅದರಲ್ಲಿ. ಕುಂದಾಪುರ ಭಾಷೆ ಇದನ್ನ ಬೆಳೆಸುವುದಿಲ್ಲ, ನಾವು ಉಳಿಸ್ಕೊಳ್ಳಾಯ್ತು. ನೀನು ಊರಿಗೆ ಬಂದಲ್ಲ, ನಿನ್ನ ಅಮಿತಿ ಕೂಡ ಉದುರ್ಲ ಇನ್ನು ಗೊತ್ತಾಯ್ತಾ? ಇಲ್ಲಿ ಎಂತದ್ದು ಏನು ಯಾರದ್ದು ಕೆಳಗೆ ಮೇಲೆ ಒಂದು ಗೊತ್ತಿಲ್ಲ. ನೀ ಬರೋದಾಗಿದ್ದ ಜೀವನಕ್ಕಾಗಿ ಸಿನಿಮಾ ಅಂದ್ರೆ ಜೀವನಕ್ಕಾಗಿ ಸಿನಿಮಾ ಅಂತ ಅದು ಹಿಂದೆ ಬಿದ್ರೆ ಸ್ವಲ್ಪ ಮನುಷ್ಯ ನಿಮ್ಮ ಹಣೆ ಬರಲ್ದೆ ನನ್ನ ಕರ್ಮ. ನೀವು ಗೆಲ್ಲಿಸಿ ಕೊಟ್ರೆ ನಾವು ಮತ್ತೆ ಗೆಲ್ತೀವಿ. ಎಲ್ಲರೂ ಬಂದು ಚಿತ್ರ ನೋಡಿ ನಮ್ಮ ಸಿನಿಮಾಕ್ಕೆ ಬೆಂಬಲ ನೀಡಬೇಕಂತ ನಾನು ಕೇಳ್ಕೊಳ್ತೇನೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರ, ವೆಲ್ಕಮ್ ಟು ದರ್ಪಣ. ನಾನು ನವೀನ್ ಶೆಟ್ಟಿ ಅಲ್ತಾರ್. ಸೊ ಸಾಮಾನ್ಯವಾಗಿ ನಿಮ್ಗೆಲ್ಲ ಗೊತ್ತಿರಬಹುದು, ಕಾಂತಾರ ಸಿನಿಮಾವನ್ನು ನೋಡದಿದ್ದವರೇ ಇಲ್ಲ. ಈ ಕಾಂತಾರ ಸಿನಿಮಾ ಮುಖಾಂತರ ನಮ್ಮ ಕರಾವಳಿಯ ಕಲಾವಿದರ ಶಕ್ತಿ ಬಹುದೊಡ್ಡದು ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಮಾತ್ರ ಸೀಮಿತವಾಗದೆ ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ನಮ್ಮ ಕರಾವಳಿ ಅನ್ನುವ ಬಗ್ಗೆ ಬಹಳ ಬಹಳ ಹೆಮ್ಮೆ ಇದೆ. ಇದರ ಮಧ್ಯೆ ನಮ್ಮ ಕರಾವಳಿ ಭಾಗದ ಕಲಾವಿದರು ಇಟ್ಕೊಂಡು ಒಂದು ಅದ್ಭುತವಾದಂತಹ ಸಿನಿಮಾ ತೆರೆ ಮೇಲೆ ಬರ್ತದೆ. ಅದೇ ಸಿನಿಮಾದ ಹೆಸರು ಅಂದ್ರೆ ವಸಂತಿ ಅನ್ನುವಂತಹ ಸಿನಿಮಾ. ಈ ಸಿನಿಮಾ ಇದೇ ಡಿಸೆಂಬರ್ 8ನೇ ತಾರೀಕಿಗೆ ನಮ್ಮ ಕರಾವಳಿ ಭಾಗದ ಸಿನಿಮಾ ಅಂದ್ರೆ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಕಲಾ ಪೋಷಕರಾದ ನೀವೆಲ್ಲರೂ ಕೂಡ ಅದನ್ನ ಪ್ರೀತಿಸಿ ಎದೆ ಮೇಲೆ ಹೊತ್ತು ಅದನ್ನ ಗೆಲ್ಲಿಸ್ತೀರಿ ಅನ್ನುವಂತಹ ಬಲವಾದ ನಂಬಿಕೆ ಮುಖಾಂತರ ಇವತ್ತಿನ ಈ ಕಾರ್ಯಕ್ರಮವನ್ನು ನಾನು ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆ ವಸಂತಿ ಸಿನಿಮಾದ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದಂತಹ ಕಲಾವಿದರಾದಂತಹ ರಘು ಪಾಂಡೇಶ್ವರ ಸರ್ ನಮಗೆಲ್ಲ ಬಹಳ ಬಹಳ ಆತ್ಮೀಯರು. ಅವರು ರಂಗಭೂಮಿಯಿಂದ ಸಿನಿಮಾಕ್ಕೆ ಅವರ ಜರ್ನಿ ಬಹಳ ಬಹಳ ದೊಡ್ಡದು. ಒಂದಿಷ್ಟು ಅನುಭವಗಳನ್ನ ಹೊತ್ತು ಒಂದಿಷ್ಟು ಅನುಭವಗಳನ್ನ ಇಟ್ಕೊಂಡು ಈ ಚಿತ್ರದಲ್ಲಿ ಅಭಿನಯನ ಮಾಡಿದ್ದಾರೆ. ಅವರನ್ನು ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಬರಮಾಡ್ಕೊಳ್ತಿದ್ದೀನಿ. ರಘುವಣ್ಣ ನಮಸ್ಕಾರ. ಸೊ ನಮಸ್ಕಾರ ರಘು ಪಾಂಡೇಶ್ವರ ಸರ್. ಥ್ಯಾಂಕ್ ಯು. ಎಸ್, ಹಾಗೆ ಸಿನಿಮಾ ಅಂತ ಬಂದ್ರೆ ಆ ಪಾತ್ರಗಳಿಗೆ ಪರಕಾಯ ಪ್ರವೇಶ ಮಾಡ್ಬೇಕು ಅಥವಾ ಆ ಸಿನಿಮಾದ ಪಾತ್ರಗಳಿಗೆ ಜೀವ ತುಂಬಬೇಕು. ಸಾಮಾನ್ಯವಾಗಿ ಅದು ಕೆಲವು ಕಲಾವಿದರಿಗೆ ಕಷ್ಟ ಸಾಧ್ಯ. ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಸಾಕಷ್ಟು ಜನ ಕಲಾವಿದರು ತಮ್ಮ ಅದ್ಭುತವಾದಂತಹ ನಟನೆಯ ಮುಖಾಂತರ ಕನ್ನಡಿಗರ ಮನಸ್ಸನ್ನ ಗೆದ್ದವರು. ಹಾಗೆ ಇನ್ನೊಬ್ರು ಈ ವಸಂತಿ ಅನ್ನುವಂತಹ ಸಿನಿಮಾದ ಮುಖಾಂತರ ತೆರೆ ಮೇಲೆ ಕಾಣಿಸ್ಕೊಳ್ತಾರೆ. ಕಾಂತಾರದ ಸಿನಿಮಾದಲ್ಲೂ ಕೂಡ ಇವರು ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿದ್ರು. ಹಾಗೆ ಜನರು ಅವರನ್ನ ಮೆಚ್ಚಿಕೊಂಡಿದ್ರು, ನಮ್ಮೆಲ್ಲ ಪ್ರೀತಿಯ ಹಿರಿಯರು. ಸೊ ಪ್ರಭಾಕರ್ ಕುಂದರ್ ಸರ್ ಕೂಡ ಈ ಒಂದು ವಸಂತಿ ಅನ್ನುವಂತಹ ತೆರೆ ಹಿಂದೆ ಇದ್ದಾರೆ. ಅವರನ್ನು ಅತ್ಯಂತ ಪ್ರೀತಿನ ನಾನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಪ್ರಭಾಕರ್ ಸರ್, ನಿಮ್ಮನ್ನು ಕೂಡ ನಾನು ಬರಮಾಡ್ಕೊಳ್ತಾ ಇದ್ದೀನಿ ಸರ್. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಹಾಗೆ ಈ ವಸಂತಿ ಅನ್ನುವಂತ ಸಿನಿಮಾ ಅಂತ ಬಂದ್ರೆ ಸಿನಿಮಾ ಮಾಡಿದವರು ಒಂದು 10-15 ಜನ ಇದ್ರೆ ಆ ತೆರೆ ಹಿಂದೆ ಆ ಸಿನಿಮಾದವನ್ನು ನಂಬಿಕೊಂಡಂತ ಕುಟುಂಬಗಳು ಸಾವಿರಾರು ಅಂತ ನಾವೆಲ್ಲರೂ ಸಾಮಾನ್ಯವಾಗಿ ಮಾತಾಡ್ತೀವಿ. ಈ ಸಿನಿಮಾದಲ್ಲಿ ಕೂಡ ಮುಂದಗಡೆ 4-5 ಜನ ಇದ್ರೆ ಅದರ ಹಿಂದೆ ಪಟ್ಟಂತಹ ಕಷ್ಟಗಳು ಬಹಳ ಬಹಳ ದೊಡ್ಡದು. ಹಾಗೆ ಎಂಟೈರ್ ವಸಂತಿ ಸಿನಿಮಾ ತಂಡ ನನ್ನ ಜೊತೆ ಇದೆ. ಸೊ ಎಲ್ಲರಿಗೂ ಅತ್ಯಂತ ಪ್ರೀತಿಯಿಂದ ನಾನು ವೇದಿಕೆ ಬರಮಾಡ್ಕೊಳ್ತಾ ಇದ್ದೇನೆ. ಈ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಮ್ಮ ತೇಜಸ್ ಬೈಂದೂರ್ ಅವರು ನನಗೆ ಬಹಳ ಆತ್ಮೀಯರು. ಅವ್ರನ್ನು ಕೂಡ ನಾನು ಬರಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಿರ್ಮಾಪಕರಾದಂತಹ ಸತೀಶ್ ಎಂ ಬೈಂದೂರ್ ಅವರು, ಹಾಗೆ ಮಾರುತಿ ನಾಯಕ್ ಹೆಬ್ಬಳವರು, ಹಾಗೆ ಕತೆ ಮತ್ತು ನಿರ್ದೇಶನ ಮಾಡಿದಂತಹ ರಾಘವೇಂದ್ರ ಶಿರ್ಯಾರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಬರಮಾಡ್ಕೊಳ್ತೀನಿ. ವಸಂತಿ ಸಿನಿಮಾದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಾವು ಇವತ್ತು ಮಾತಾಡ್ತಾ ಹೋಗೋಣ. ವೀಕ್ಷಕರು, ಸಾಮಾನ್ಯವಾಗಿ ಒಂದು ಚಿತ್ರಕ್ಕೆ ಕತೆ ಹೆಣೆಯುವುದು ಅಥವಾ ನಿರ್ದೇಶನ ಮಾಡುವುದು ಬಹಳ ಸುಲಭದ ಕೆಲಸ ಅಲ್ಲ. ಅದಕ್ಕೆ ಆದಂತಹ ಡೆಡಿಕೇಶನ್ ಇರಬೇಕು, ಹಾಗೆ ಚಿತ್ರದ ಹಸಿವಿರಬೇಕು. ಇಂತಹದ್ದೇ ಒಂದು ಕನಸುಗಳನ್ನ ಹೊತ್ತುಕೊಂಡಂತಹ ನಿರ್ದೇಶಕರಾದಂತಹ ರಾಘವೇಂದ್ರ ಶಿರ್ಯಾರ್ ಅವರು ನಮ್ಮ ಜೊತೆ ಇದ್ದಾರೆ. ರಾಘವೇಂದ್ರ ಸರ್, ಈ ವಸಂತಿ ಅನ್ನುವಂತ ಈ 3 ಅಕ್ಷರದ ಟೈಟಲ್ ಹೇಗೆ ಹುಟ್ಕೊಳ್ತು? ಮೊದಲ ಪ್ರಶ್ನೆ. ಎರಡನೇ ಪ್ರಶ್ನೆ, ಈ ಮುಖ್ಯ ಭೂಮಿಕೆಯಲ್ಲಿ ಯಾರ್ಯಾರು ಪಾತ್ರಕ್ಕೆ ಜೀವ ತುಂಬಿದ್ದಾರೆ? ಎಲ್ರಿಗೂ ನಮಸ್ಕಾರ. ನಾನು ರಾಘವೇಂದ್ರ ಚಿರಿಯಾರ, ವಸಂತಿ ಚಿತ್ರದ ನಿರ್ದೇಶಕ. ಶ್ರೀ ಲಕ್ಷ್ಮೀ ಪ್ರೊಡಕ್ಷನ್ಸ್ ಅರ್ಪಿಸುವ ಸತೀಶ್ ಎಂ ಬೈಂದೂರು ಇವರ ನಿರ್ಮಾಣದಲ್ಲಿ ಹಾಗೂ ಮಾರುತಿ ನಾಯಕ್ ಹೆಬಳೆ ಇವರ ಸಹ ನಿರ್ಮಾಣದಲ್ಲಿ ಮೂಡಿಬಂದಿರುವಂತಹ ಚಿತ್ರ ವಸಂತಿ. ಇದು ನಮ್ಮ ಕುಂದಾಪುರ ಕನ್ನಡದ ಭಾಷೆಯಲ್ಲಿ ಬಂದಂತಹ ಒಂದು ಚಿತ್ರ, ಹಾಗೆ ನಮ್ಮ ಗ್ರಾಮೀಣ ಸೊಗಡಿನ ಚಿತ್ರ. ಇದು ಒಂದು ಗೇರು ಬೀಜ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವಂತಹ ಹುಡುಗಿ.
ಅವಳ ಸುತ್ತ ಹಣಿದಿರುವಂತಹ ಒಂದು ಕಥೆ ಇದು. ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಭೂಮಿ ಶೆಟ್ಟಿ ಅವರು ಅಭಿನಯಿಸಿದ್ದಾರೆ. ಹಾಗೆ ತೇಜಸ್ ವೈಂದೂರ್ ಇರ್ಬೋದು, ಹಾಗೆ ನಮ್ಮ ರಘು ಪಾಂಡೇಶ್ವರ್ ಅವರು, ಹಿರಿಯ ಕಲಾವಿದರಂತಹ ಪ್ರಭಾಕರ್ ಕುಂದರ್ ಅವರು, ಪ್ರತಿಭಾ ನಾಯಕ್, ಹಾಗೆ ಚೇತನ್ ನೈಲಾಡಿ, ದೀಕ್ಷಾ ಬ್ರಹ್ಮವರ, ಹೀಗೆ ನಮ್ಮ ಕುಂದಾಪುರದ ರಂಗಭೂಮಿ ಹಾಗೂ ಸಿನಿಮಾ ಕಲಾವಿದರು ತುಂಬ ಜನ ಇದರಲ್ಲಿ ಅಭಿನಯಿಸಿದ್ದಾರೆ. ಹಾಗೆ ಈ ಚಿತ್ರದಲ್ಲಿ ಛಾಯಾಗ್ರಹಣ ಮಾಡಿರುವಂತಹ ಸ್ವರೂಪ್ ಯಶವಂತ್ ಅವರು, ಹಾಗೆ ಸಂಕಲನದಲ್ಲಿ ಮಹೇಶ್ ಗಂಗಾವತಿ, ಸಂಗೀತ ಯತಿರಾಜ್ ಉಪ್ಪೂರು. ಹಾಗೆ ನಮ್ಮ ಈ ಚಿತ್ರದಲ್ಲಿ 2 ಹಾಡುಗಳಿದೆ. ಅದನ್ನು ಬರೆದವರು ನಿಮ್ಗೆಲ್ರಿಗೂ ಪರಿಚಯ ಇರುವಂಥವರೇ ಪ್ರಮೋದ್ ಮರವಂತಿ ಅವರು. ಅದ್ಭುತವಾದ 2 ಹಾಡುಗಳನ್ನು ಬರೆದಿದ್ದಾರೆ. ಹಾಗೆ ಸಂಭಾಷಣೆಯನ್ನ ನಮ್ಮ ರವೀಂದ್ರ ಶೆಟ್ಟಿ ತಂತ್ರಾಡಿ ಇರ್ಬೋದು, ಹಾಗೆ ಮಂಜುನಾಥ್ ಇಲೆಯಣ ಜಂಟಿಯಾಗಿ ಈ ಸಂಭಾಷಣೆಯನ್ನ ನಮ್ಮ ಈ ಚಿತ್ರಕ್ಕೆ ಮಾಡಿದ್ದಾರೆ. ಹಾಗೆ ಇದರಲ್ಲಿ ಸಹ ನಿರ್ದೇಶನವನ್ನ ರವಿ ಪೂಜಾರ್ ನಿಲೋಗಲ್, ಹಾಗೆ ಎಲ್ಲ ವಸಂತ ಚಿತ್ರತಂಡವರು ಎಲ್ಲರೂ ಸೇರಿ ನಮ್ಮ ಈ ಒಂದು ಮಟ್ಟಕ್ಕೆ ವಸಂತ ಚಿತ್ರ ಬಂದಿದೆ. ಇದೇ ಡಿಸೆಂಬರ್ 8ಕ್ಕೆ ನಮ್ಮ ಈ ಚಿತ್ರ ಕರಾವಳಿ ಭಾಗದ ಎಲ್ಲ ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಇದಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ಬೇಕು ಅಂತ ಆಶಿಸ್ತಿದ್ದೀನಿ. ನಿರ್ದೇಶಕರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಒಂದು ಸಿನಿಮಾ ಕಟ್ಟಿಕೊಳ್ಳಿಕ್ಕೆ ಎಷ್ಟು ಜನರ ಶಕ್ತಿ ಬೇಕನ್ನೋದು. ಸೊ ನೀವು ಕೂಡ ಶಕ್ತಿ ಮೀರಿ ಪ್ರಯತ್ನಿಸ್ತೀರಿ ಅಂತ ನಾನು ಅನ್ಕೊಳ್ತೀನಿ. ನಾನು ನೇರವಾಗಿ ನಮ್ಮ ರಘು ಪಾಂಡೇಶ್ವರ್ ಸರ್ ಹತ್ರ ಬರ್ತೀನಿ. ಸರ್, ಸಾಮಾನ್ಯವಾಗಿ ರಂಗಭೂಮಿಯಿಂದ ಸಿನಿಮಾ ಜರ್ನಿ ಒಂದು ದೊಡ್ಡ ಅನುಭವಗಳನ್ನ ಕೊಟ್ಟಿದೆ. ಕಾಂತಾರ ಆದ ಮೇಲೆ ನಮ್ಗೆಲ್ಲ ಪ್ರೀತಿಯ ರಘುವಣ್ಣ ಮನಸ್ಸಿಗೆ ಬಹಳಷ್ಟು ಹತ್ರವಾದ್ರು. ರಘುವಣ್ಣ, ನಿಮ್ಗೆ ವಸಂತಿ ಅನ್ನುವಂಥ ಸಿನಿಮಾ ಎಷ್ಟು ಸ್ಪೆಷಲ್ ಅಂತ ಅನ್ಸುತ್ತೆ? ತುಂಬ ಸ್ಪೆಷಲ್. ಯಾಕಂದರೆ ನಾವು ಹೆಚ್ಚಾಗಿ ಮಾಡ್ಲಿಕ್ಕೆ ನಮಗೆ ಸಿಗುವಂಥದ್ದು ಕಮರ್ಷಿಯಲ್ ಸಿನಿಮಾಗಳು. ಇದು ಕಮರ್ಷಿಯಲ್ ಏನು ಆರ್ಟ್ ಮೂವಿ ಥರನೇ. ಜೊತೆಗೆ ಮಾಡಿರೋ ಎಲ್ಲ ಪಾತ್ರಗಳು ಈಗಿನ ಒಂದು ಜನಸಾಮಾನ್ಯರ ಬದುಕು ಹೇಗಿದೆ ಅಂದ್ರೆ ಅಪ್ಡೇಟ್ ಆದ ಈ ಲೈಫಿಗೆ ಸಂಬಂಧಪಟ್ಟ ಪಾತ್ರಗಳು ಜಾಸ್ತಿ ಇರ್ತಿತ್ತು. ಆದರೆ ವಸಂತಿಯಲ್ಲಿ ನಮ್ಮ ಬದುಕಲ್ಲಿ ನಾವು ಹಿಂದೆ ಕಂಡಂಥ ಒಂದು ಸಣ್ಣ ಹಳ್ಳಿ, ಸಣ್ಣ ಪುಟ್ಟ ಮನೆ, ಹುಲ್ಲುಗರಿಯ ಮನೆ, ಸೈಕಲ್ ತುಳ್ಕೊಂಡು ಕೆಲ್ಸಕ್ಕೆ ಹೋಗುವಂಥದ್ದು, ಅಥವಾ ಪಾತ್ರೆ ಪಗಡಿಗಳು, ಅಥವಾ ಪ್ರತಿಯೊಂದು ಸುಮಾರು ವರ್ಷಗಳ ಹಿಂದಿನ ಜನಜೀವನ ಹೇಗಿತ್ತು ಅನ್ನುವುದನ್ನ ಅದರ ಸಾಕ್ಷ್ಯವಾಗಿ ಈ ಚಿತ್ರ ಪ್ರತಿಯೊಂದು ಆಯಾಮವನ್ನ ಚಿತ್ರೀಕರಿಸಿದ್ದಾರೆ. ನಮ್ಮ ಪಾತ್ರ ಕೂಡ ಅಥವಾ ಈ ಸಿನಿಮಾದಲ್ಲಿ ಇರುವಂತ ಎಲ್ಲಾ ಪಾತ್ರಗಳೇನಿದೆ ಒಂದಿಷ್ಟು ವರ್ಷಗಳನ್ನ ಪ್ರೇಕ್ಷಕರಿಗೆ ಹಿಂದುಗಡೆ ಕರ್ಕೊಂಡು ಹೋಗುತ್ತೆ. ಹೊಸದಾಗಿ ಏನೂ ಇಲ್ಲ, ಮೊಬೈಲ್ ಇಲ್ಲ, ಅಥವಾ ಫೋನ್ ಇಲ್ಲ, ಅಥವಾ ಬೇರೆ ಯಾವುದೇ ವೈಭವೀಕರಣವಾದ ಇವತ್ತಿನ ಪ್ರಪಂಚದಲ್ಲಿ ಏನು ವಸ್ತುಗಳು ಯಾವುದೂ ಇಲ್ಲ. ಆದ್ರಿಂದ ಈ ಸಿನಿಮಾ ಆದ್ರಿಂದ ನಮ್ಗೆ ಸ್ಪೆಷಲ್ಲು. ಉಡುಗೆ ತೊಡುಗೆನೂ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಪ್ರತಿಯೊಬ್ಬರದ್ದು. ಜೊತೆಗೆ ಈ ಸಿನಿಮಾದ್ದು ಪ್ರೀಮಿಯರ್ ಶೋ ಮಾಡಿತ್ತು. ಒಂದಿಷ್ಟು ಜನ ವಿಮರ್ಶಕರು, ಕಲಾವಿದರು, ಮತ್ತೆ ನಿರ್ದೇಶಕರುಗಳು, ಒಂದಿಷ್ಟು ಅನುಭವ ಇರುವವರು, ರಂಗಭೂಮಿ ಅಥವಾ ಸಿನಿಮಾದ ಬಗ್ಗೆ ಗೊತ್ತಿರೋರು ಈ ಸಿನಿಮಾವನ್ನ ನೋಡಿದಾಗ, ನಾನು ಇಡೀ ಸಿನಿಮಾ ನೋಡಿರ್ಲಿಲ್ಲ, ಮ್ಯೂಸಿಕಲ್ ಆದ್ಮೇಲೆ ಇಲ್ಲಿ ಇದೇ ಜಾಗದಲ್ಲಿ ನೋಡಿದ್ದಾಗ ಫುಲ್ ಮೌನ ಆಗಿತ್ತು. ಎಂಡ್ ಸಿನಿಮಾ ನೋಡಿ ಎಲ್ಲ ಸೈಲೆಂಟ್. ನಾನು ಎಣಿಸ್ಕೊಂಡೆ ನಾನೊಬ್ಬನೇ ಸೈಲೆಂಟ್ ಅಂತ. ಆಚೆ ನೋಡ್ತೇನೆ, ಅವರು ಸೈಲೆಂಟ್, ಇವರು ಸೈಲೆಂಟ್. ಒಂದು ಉಸಿರು ಬಿಟ್ರು, ನಿಟ್ಟುಸಿರು, ಒಂದು ಖುಷಿ, ಜೊತೆಗೆ ಎಮೋಷನ್ ಇದೆ. ಈ ಸಿನಿಮಾ ಕತೆ ಒಂದು ಸ್ತ್ರೀ ಪ್ರಧಾನ ಚಿತ್ರ ಎಲ್ಲಿಗೂ ಕರ್ಕೊಂಡು ಹೋಗುತ್ತೆ ಅನ್ನೋದು ಸಾಬೀತಾಯ್ತು. ನಾವು ಕೂಡ ಆಮೇಲೆ ಒಂದು ಖುಷಿಯ ತೃಪ್ತಿಯ ನಿಟ್ಟುಸಿರು ಬಿಟ್ಟದ್ದು ಗ್ಯಾರಂಟಿ. ಆದ್ರಿಂದ ಈ ಸಿನಿಮಾ ಒಂಥರ ಸ್ಪೆಷಲ್. ರಘುವಣ್ಣ ಹೇಳಿದ್ರು, ಸೊ ಈ ಕಾಲಕ್ಕೂ ಹಿಂದಿನ ಕಾಲಕ್ಕೂ ಇರುವಂತಹ ಡಿಫ್ರೆನ್ಸ್ ಗಳ ಬಗ್ಗೆ. ಆ ಕಾಲ ಅಷ್ಟು ಅದ್ಭುತವಾಗಿದೆ. ಸೊ ಅವ್ರು ಹೇಳಿದ್ರು, ಸೈಕಲ್ಗಳು, ಹಳೆ ಪಂಜೆ, ಶರ್ಟು, ನಮ್ಮ ಸುತ್ತಮುತ್ತ ನಡೆಯುವಂತ ಘಟನೆಗಳು, ಕೈಯಲ್ಲಿ ರಿಂಗಣಿಸುವಂತಹ ಮೊಬೈಲ್ಗಳು ಬಹಳ ಅದ್ಭುತವಾಗಿ ಹೇಳಿದ್ರು. ರಘುವಣ್ಣ, ಸಾಮಾನ್ಯವಾಗಿ ಈ ಶುದ್ಧ ಕನ್ನಡದ ಸಿನಿಮಾಗಳು ಮತ್ತು ತಾಯಿ ಭಾಷೆ ಅಂತ ಹೇಳಿದಾಗ ಕುಂದಾಪುರ ಭಾಷೆ, ಒಂದಿಷ್ಟು ಕುಂದಾಪುರ ಭಾಷೆ ಎಲಿಮೆಂಟ್ಗಳು ಕೂಡ ಈ ಸಿನಿಮಾದಲ್ಲಿ ಇದೆ ಅಂತ ಕೇಳಲ್ಪಟ್ಟೆ. ಸೊ ಶುದ್ಧ ಕನ್ನಡಕ್ಕೂ ತಾಯಿ ಭಾಷೆಯಲ್ಲಿ ಮಾಡುವಂತ ಸಿನಿಮಾದಕ್ಕೆ ಎಷ್ಟು ಖುಷಿ ಇದೆ, ಎಷ್ಟು ಹೆಮ್ಮೆ ಇದೆ ಅಂತ. ಇದು ತಾಯಿ ಭಾಷೆ ಅಂದಾಗ ನಾವು ಹುಟ್ಟತಾನೆ ಕಲ್ತಿರೋ ಭಾಷೆ. ಇದು ನನ್ನ ಜೀವನದಲ್ಲಿ ನಾನು ಹೇಳ್ಬೇಕಂದ್ರೆ ನನ್ನ ಉಸಿರು ಅದರಲ್ಲೇ ಕುಂದಾಪುರ ಕನ್ನಡವಾಗಿತ್ತು, ಆಮೇಲೆ ಹೆಸರು ಕುಂದಾಪುರ ಕನ್ನಡ ಆಗಿತ್ತು ಅನ್ನೋದನ್ನ ಹೇಳೋದಕ್ಕೆ ಖುಷಿ ಪಡ್ತೇನೆ. ಬೇರೆ ಶುದ್ಧ ಕನ್ನಡ ಅಂತ ನಾವೇನ್ ಹೇಳ್ತೇವೆ, ಅಲ್ಲಿ ನಮ್ಗೇನೋ ಒಂಥರ ಕಟ್ಟಿಟ್ಟಾಗೆ. ಯಾಕಂದ್ರೆ ನಿರರ್ಗಳವಾಗಿ ಮಾತಾಡೋದಕ್ಕೆ ನಾವು ಮಾತಾಡ್ಬೋದು, ಜನಗಳು ಅದನ್ನ ಅರ್ಥವಿಸಿಕೊಳ್ಳುವುದಕ್ಕೆ ಎಲ್ಲೋ ಒಂದ್ ಕಡೆ 1-2 ಸೆಕೆಂಡಿನ ವಿಳಂಬ ಆಗ್ಬೋದು. ಬಟ್ ಇಲ್ಲಿ ನೇರ ನಾವ್ ಏನ್ ಹೇಳ್ತೀವೋ ಅದಷ್ಟು ಕೂಡಲೇ ರಿಪೀಟ್ ಸ್ಪಂದಿಸ್ತಾರೆ ಅನ್ನೋದು. ಸೊ ಆಡಿಯನ್ಸ್ಗೂ ಖುಷಿ ಆಗುತ್ತೆ. ನಮ್ಗೆ ಎಲ್ಲೂ ಕೂಡ ನಮ್ಗೆ ಪಾತ್ರ ಬಂದಾಗ ನಾವು ಕೇಳೋದಂದೆ, ನಮ್ಗೆ ಸ್ಪೆಷಲ್ ಆಗಿ ಸರ್ ನಿಮ್ದು ಕುಂದಾಪುರ ಕನ್ನಡ ಮಾತಾದಂಗ ನಮ್ಗೆ ಅದು ಖುಷಿಯೇ ಬೇರೆ. ಅಂದ್ರೆ ಸರ್ಪಾಟಕ್ಕೆ ತರ ಟಕ 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 ಅಂತ ಹೊಡ್ತೀವೋ, ಭಾರಿ ಒಂದು ಖುಷಿ ಅದು ನಮ್ಗೆ. ತುಂಬಾ ಸಡಿಲವಾಗಿ ಮಾಡ್ಬೋದು. ಆದ್ರಿಂದ ಇದು ಮತ್ತೊಂದು ಪ್ಲಸ್ ಪಾಯಿಂಟ್. ಎಲ್ಲಾ ಪಾತ್ರಗಳು ಕೂಡ ಕುಂದಾಪುರ ಕನ್ನಡವೇ.
ಪ್ರತಿಯೊಂದು ವಿಷಯಗಳನ್ನ ನಮ್ಮ ಕುಂದಾಪುರದ ಭಾಷೆಯಲ್ಲಿ ವೈಭವೀಕರಿಸುವುದು ಅಥವಾ ಹೇಳುವಾಗ ಅತ್ಯಂತ ವೇಗವಾಗಿ ನಾವು ಹೇಳ್ತೀವಿ. ಅದೇ ರಘುವಣ್ಣ ಹೇಳ್ತಾ ಇದ್ರು, ಜನ ಅದನ್ನ ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ. ಸೊ ಅದು ನಮ್ಮ ಭಾಷೆಗಿರುವಂತಹ ತಾಕತ್ತು ಮತ್ತೆ ಈ ಕನ್ನಡಕ್ಕೆ ಇರುವಂತಹ ಶಕ್ತಿ ಅನ್ನೋದನ್ನ ಬಹಳ ಬಹಳ ಹೆಮ್ಮೆಯಿಂದ ನಾವು ಹೇಳಲೇಬೇಕು. ಅವರು ರಘುವಣ್ಣ ಹೇಳಿದಾಗೆ ರಘು ಪಾಂಡೇಶ್ವರ ಅನ್ನುವಂತ ಟೈಟಲ್ ಬಂದಿದ್ದೆ ಕುಂದಾಪುರ ಜನರ ಪ್ರೀತಿ ಆರಂಭದಲ್ಲಿ. ಅದು ರಂಗಭೂಮಿ ಇರ್ಲಿ ಅಥವಾ ಸಿನಿಮಾ ಇರ್ಲಿ, ನಂತರ ದಿನಗಳಲ್ಲಿ ಖಂಡಿತವಾಗಿ ನಮ್ಮ ಭಾಷೆ ಜೊತೆ ನಾವು ಬೆಳಿಬೇಕು. ನಾವು ಬೆಳೆದ ಹಾಗೆ ನಮ್ಮ ಭಾಷೆ ಬೆಳೆಯುತ್ತೆ. ಹಾಗೆ ಕರ್ನಾಟಕದ ಮಂದಿ ಕೂಡ ಅತ್ಯಂತ ಪ್ರೀತಿಯಿಂದ ಒಬ್ಬ ಕಲಾವಿದನನ್ನ ಪ್ರೋತ್ಸಾಹಿಸಿದ್ರು ಅಂತ ಹೇಳಿದ್ರು. ಹಾಗೆ ಈ ಸಿನಿಮಾದಲ್ಲಿ ನಮ್ಗೆಲ್ಲ ಅತ್ಯಂತ ಪ್ರೀತಿಯ ಹಿರಿಯ ಕಲಾವಿದರು, ಒಂದಿಷ್ಟು ಮಾರ್ಗದರ್ಶನವನ್ನ ಕೊಡಬಲ್ಲಂತ ಶಕ್ತಿ ಇರುವಂತವರು ಕುಂದರ್ ಸರ್. ಸೊ ಕುಂದರ್ ಸರ್ ಬಗ್ಗೆ ನಾನು ಬಹಳಷ್ಟು ಹೇಳ್ಬೇಕಂತ ಇಲ್ಲ. ನೀವೆಲ್ಲ ಕಿರುಚಿತ್ರದಲ್ಲಿ ಅವರ ಪಾತ್ರಗಳನ್ನ ನೀವು ನೋಡಿರ್ತೀರಿ, ಅಥವಾ ಕಾಂತಾರದ ಸಿನಿಮಾದಲ್ಲಿ ಒಂದು ಅದ್ಭುತ ಪಾತ್ರದಲ್ಲಿ ಅವರು ಇದ್ರು. ನೀವು ಅವರನ್ನ ನೋಡಿ ಖಂಡಿತವಾಗಿ ಗೆಸ್ ಮಾಡ್ತೀರಾ. ಸೊ ಪ್ರಭಾಕರ್ ಕುಂದರ್ ಸರ್ ಅವರು ನಮ್ಮ ಜೊತೆ ಇದ್ರು, ಬಹಳಷ್ಟು ಹಿರಿಯ ಅನುಭವಿ ಕಲಾವಿದರು. ಸರ್, ಈ ವಸಂತಿ ಅನ್ನುವಂತ ಸಿನಿಮಾದಲ್ಲಿ ನೀವು ಪಾತ್ರ ಮಾಡಬೇಕು, ಈ ವಸಂತಿ ಅನ್ನುವಂತಹ ಸಿನಿಮಾಕ್ಕೆ ಅಥವಾ ಪಾತ್ರಕ್ಕೆ ನೀವು ಜೀವ ತುಂಬಬೇಕು ಅಂತ ಒಂದು ನಿಮ್ಮನ್ನು ಅವರು ತಲುಪಿಸಿದಾಗ ಎಷ್ಟು ಖುಷಿ ಕೊಡ್ತು, ಅಥವಾ ನಮ್ಮ ಭಾಷೆಯ ಸಿನಿಮಾದಲ್ಲಿ ನಾನು ಕೂಡ ಮತ್ತೆ ತೆರೆ ಮೇಲೆ ಕಾಣುವಂತಾಯ್ತು ಅನ್ನುವಂತ ಒಂದು ಆ ಸ್ಟೇಟ್ಮೆಂಟ್ ನಿಮ್ಗೆ ಎಷ್ಟು ಖುಷಿ ಕೊಡ್ತು ಅಂತ? ಇದು ತುಂಬಾ ಖುಷಿ ಕೊಟ್ಟಿದೆ. ರಾಘವೇಂದ್ರ ಸಿರಿಯರ್ ಅವರ ಕಿರುಚಿತ್ರವಾಗ್ಲಿ, ಈಗ ತೆಗೆದಿರುವಂತ ಪ್ರಥಮ ಈ ಚಿತ್ರ ವಸಂತ ಚಿತ್ರ ಆಗ್ಲಿ, ಅವ್ರ ಕಲ್ಪನೆ ತುಂಬಾ ಚೆನ್ನಾಗಿರುತ್ತೆ ನನಗೆ ಗೊತ್ತಿದ್ದಾಗೆ. ಯಾಕಂದ್ರೆ ಅವರ ಸುಮಾರು 3-4 ಸಿನಿಮಾ ನಾನು ಮಾಡಿದ್ದೀನಿ. ಅಕ್ರೂಟ್ ಇರ್ಬೋದು, ಅಜ್ಜಿ ಮನೆ ಇರ್ಬೋದು, ಕತೆ ಇಷ್ಟ ಇರ್ಬೋದು, ಮತ್ತು ಪಾಠ ಅಂತ ಮಾಡಿದ್ದಾರೆ. ಸುಮಾರು ಸಿನಿಮಾ ಮಾಡಿದ್ದಾರೆ. ಪಕ್ಕಾ ಆರ್ಟ್ ಮೂವಿ, ಕಲಾತ್ಮಕ ಚಿತ್ರ. ಅದರ ಹಿತೈಷಿ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರ ಗುರುಗಳು ಜೀಮೂರ್ತಿ ಸರ್, ದಿವಂಗತ ಸುಗಂಧಿ ಚಿತ್ರದ ನಿರ್ದೇಶಕರು. ನನಗೆ ಈ ವಸಂತಿ ತುಂಬ ದಿನದಿಂದ ಹೇಳ್ತಾ ಇದ್ರು, ಇದೊಂದು ಮಾಡಬೇಕು ಪ್ರಬಣ್ಣ, ಇದೊಂದು ಮಾಡಬೇಕು, ಸುಂದರ ಕತೆ ಅಂತ. ಒಂದಿನ ಕಥೆನೂ ಹೇಳಿದರು, ಖುಷಿ ಕೊಡ್ತು. ಆಮೇಲೆ ಭೂಮಿ ಶೆಟ್ಟಿನ ಕಲ್ಪನೆ ಇಟ್ಟು ಇದಕ್ಕೆ ಒಂಥರ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಒಂದು ಮಾತು ಹೇಳ್ತೀನಿ, ಈ ವಸಂತಿ ಚಿತ್ರದಲ್ಲಿ ಭೂಮಿ ಶೆಟ್ಟಿ ನಿಮ್ಮ ಮನೆ ಮಗಳಾಗಿ ನಿಮಗೆ ಕಾಣಿಸಿಕೊಳ್ಳಿಕ್ಕಿದ್ದಾಳೆ. ಯಾಕಂತ ಹೇಳಿದ್ರೆ ದಿನನಿತ್ಯ ಮಗುವಿನ ಕತೆ, ಮಗುವಿನ ಗೋಳು, ಆ ಬಡತನದ ಗೋಳು, ಅವಳು ಕ್ಯಾಶು ಫ್ಯಾಕ್ಟ್ರಿಗೆ ಹೋಗುವಂಥದ್ದು, ಅವಳ ಜೀವನ, ಅದು ಇದು ಅಂತ ನೋಡಿದರೆ, ಒಂದು ಹೆಣ್ಣು ಮಗಳು ಒಬ್ಬಳು ಬಾಕಿ ಮನೆಯಲ್ಲಿದ್ದರೆ ಅವಳ ಹೆಗಲ ಮೇಲೆ ಎಷ್ಟು ಜವಾಬ್ದಾರಿ ಇರುತ್ತೆ ಅಂತ ಈ ವಸಂತಿ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಬಹುಶಃ ನನಗೆ ಈಗ ತಾನೇ ಹೇಳಿದರು ರಘು ಪಾಂಡೇಶ್ವರ್ ಅವರು, ಆ ಸಿನಿಮಾವನ್ನು ನೋಡಿ ಜನ ಗದ್ಗತಿರಾಗಿ ಒಂಥರ ಮೌನವಾಗಿದ್ದಾರೆ ಅಂತೇಳಿ. ಕಾರಣ ಇದೆ, ಯಾಕಂದರೆ ನೀವು ಈಗ ಆ ಸಿನಿಮಾ ನೋಡಿದಾಗ ಅನಿಸೋದಿಲ್ಲ, ಈ ವಸಂತಿನ ನೀವು ಥಿಯೇಟ್ರಲ್ಲಿ ಆ ಸಿನಿಮಾವನ್ನು ಏಕಾಂತದಲ್ಲಿ ನೋಡಿದರೆ ಎಲ್ಲೋ ಊರಿನಲ್ಲಿ ಏನೋ ನಡೀತಾ ಇದೆ ಅಂತ, ಊರಿನಲ್ಲೇ ನಡೀತಾ ಇದೆ. ಕೆಲವು ಮನೇಲಿ ಏನೋ ಒಂದು ನಡೆದಂಥ ಗಲಾಟೆ ಅಂಥದ್ದು, ಅಥವಾ ಇಲ್ಲಿ ಬಡತನದ ಗೋಳು, ಅಥವಾ ಇನ್ನೊಂದು ಅದರ ಮಧ್ಯೆ ಒಂಥರ ಅಲ್ಲಿ ಸಣ್ಣ ಒಂದು ಪ್ರೇಮ ಕಥೆ ಕೂಡ ಬರುತ್ತೆ. ಅದು ಒಂದು ನೋಡುವಂಥದ್ದು ಆ ವಸಂತಿಯಲ್ಲಿ. ಅದನ್ನು ಒಳ್ಳೆ ಕಲ್ಪನೆಯಲ್ಲಿ ರಾಘವೇಂದ್ರ ಸಿರಿಯರ್ ಮಾಡಿದ್ದಾರೆ. ಎಲ್ಲದಕ್ಕೂ ಜೀವ ಕೊಟ್ಟವರು ನಮ್ಮ ಇಡೀ ತಂಡದ ಎಲ್ಲರೂ ಕಲಾವಿದರು. ಅದರಲ್ಲಿ ಎಲ್ಲ ಪ್ರತಿಭಾವಂತ ಕಲಾವಿದರು ಸೇರ್ಕೊಂಡಿದ್ದಾರೆ. ಕಲಾವಿದರು ಇರ್ಬೋದು, ಕಲಾವಿದೆಯರು ಇರ್ಬೋದು. ನನಗಂತೂ ಈ ಚಿತ್ರ ತುಂಬ ಖುಷಿ ಕೊಟ್ಟಿದೆ. ಯಾಕಂದರೆ ನಾನು ಅದರಲ್ಲಿ ಈಗ ಅಜ್ಜನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಭೂಮಿ ಶೆಟ್ಟಿ ಬಹುಶಃ ಕಲಾತ್ಮಕ ಸಿನಿಮಾಕ್ಕೆ ಬಹುಶಃ ಹೇಳಿ ಮಾಡಿಸಿದಂಥ ಒಬ್ಬ ಕಲಾವಿದೆ, ಅದ್ಭುತ ಕಲಾವಿದೆ. ಯಾಕಂದರೆ ಈ ಸಿನಿಮಾದಲ್ಲಿ ಅಷ್ಟೊಂದು ಇದು ಕೊಟ್ಟಿದೆ. ನಾನು ಹೇಳೋದಷ್ಟೇ, ಸಿನಿಮಾವನ್ನು ಈಗ ನಮ್ಮ ನಿರ್ಮಾಪಕರು ನಮ್ಮ ಜೊತೆ ಇದ್ದಾರೆ. ನಮ್ಮ ಹೀರೋ ಇರ್ಬೋದು, ಅಥವಾ ರಘುಣ್ಣ ಇರ್ಬೋದು, ಈಗ ನಮ್ಮ ವೇದಿಕೆಯಲ್ಲಿ ಇರ್ಬೋದು, ನಮ್ಮ ರವೀಂದ್ರ ತಂತ್ರಾಡಿ ಇರ್ಬೋದು, ಅಥವಾ ಈಗ ನಾನು ಅಂದರೆ ಇಷ್ಟಪಟ್ಟು ಈ ಸಿನಿಮಾವನ್ನು ಮಾಡಿದ್ದಾರೆ. ತುಂಬ ಕಷ್ಟ ಕೂಡ ನೋಡಿದ್ದೀನಿ ಈ ಸಿನಿಮಾದಲ್ಲಿ, ಅಷ್ಟೇ ಇಷ್ಟಪಟ್ಟು ಮಾಡಿದ್ದಾರೆ. ಆದರೆ ನಾನು ಹೇಳೋದಷ್ಟೇ, ಕುಂದಾಪುರ ಸೊಗಡಿನಲ್ಲಿ ಕುಂದಾಪುರ ಭಾಷೆಯಲ್ಲಿ ಬರುತ್ತಿರುವ ಈ ಸಿನಿಮಾವನ್ನು ಯಾರು ಸಹಕರಿಸಬೇಕು ಹೇಳಿ ಸರ್? ನಮ್ಮ ಕರಾವಳಿಯವರು ಫಸ್ಟ್ ಅಲ್ವಾ? ನಾನು ಹೇಳೋದೇ, ಎಲ್ಲೋ ನಾವು ಒಮ್ಮೆ ಹೀಗೆ ನಾನು ಮತ್ತು ರವಿ ಬಸರು ಈಗ ಒಂದೇನೋ ಸಣ್ಣ ಸಂಭಾಷಣೆ ಮಾಡುವಾಗ ಈ ಕುಂದಾಪುರ ಕನ್ನಡದ ಬಗ್ಗೆ ಹೀಗೆ ಅವರು ಕೂಡ ಸುಮಾರು ಸಿನಿಮಾವನ್ನು ಮಾಡಿದ್ದಾರೆ. ಕುಂದಾಪುರ ಕನ್ನಡ ಬೆಳೆಸಬೇಕು, ಬೆಳೆಸ್ಲಿಕ್ಕೆ ಏನಿದೆ ಸರ್? ಬೆಳೆದಿದೆ, ಬಳಸ್ಬೇಕು ಅಲ್ವಾ? ಇನ್ನೊಬ್ರು ತಲುಪಿಸ್ಬೇಕು. ನಾವು ಎಲ್ಲಾದ್ರೂ ಹೋದ, ಈಗ ನಾನು ನಿಜವಾಗಿ ನೀವೀಗ ಶುದ್ಧ ಕನ್ನಡದಲ್ಲಿ ಕೇಳಿದ್ದಕ್ಕೆ ನಾನು ಸಂದೇಶವನ್ನು ಕೊಡ್ತಾ ಇದ್ದೀನಿ. ನನಗೆ ಖುಷಿ ಆಗ್ತದೆ ಯಾವ್ದು ಗೊತ್ತಾ? ಕುಂದಾಪುರ ಭಾಷೆ ಹಿಂಗೆ ಮಾತಾಡೋಕೆ. ಯಾಕಂದ್ರೆ ನಾವೀಗ ಕುಂದಾಪುರ ಭಾಷೆ ಸಿನಿಮಾ ಇರ್ತದೆ, ಅದು 1.5 ಗಂಟೆ 90 ನಿಮಿಷ ಅಂಬುದು. ನೀವು ಬಹುಶಃ ಕುಂದಾಪುರದ ಒಳಗೆ ಎಲ್ಲೋ ಕುಂದೇಶ್ವರ ಬದಿಯಂಗೋ ಅಥವಾ ನಮಗೆ ಕ್ವಾರ್ಟರ್ಸ್ ಬದಿಯಂಗೋ ಎಲ್ಲೋ ಕೂಕೊಂಡೆ ಒಂಥರ ಕಂಡಂಗೆ ಅತ್ತ ಸಿನಿಮಾ. ಕುಂದಾಪುರ ಭಾಷೆ ನಮ್ಮ ಅಬ್ಬಿ ಭಾಷೆ ಇಲ್ಲಿದ್ರೆ ಅಬ್ಬಿ ಭಾಷೆ, ತವರು ಭಾಷೆ.
ಇದನ್ನ ಬೆಳೆಸುವಂಥದ್ದಿಲ್ಲ, ನಾವು ಉಳಿಸ್ಕೊಳಕಷ್ಟೇ. ನಾವು ಇತ್ತೀಚೆಗೆ ಕಾಣ್ತೈತೆ ಯಾರು 1-2-3 ತಿಂಗಳ ಊರು ಬಿಟ್ಟರುಗಳು ಬಪ್ಪತಿ ಏನೋ ಮರ ಚೆನ್ನಾಗಿದ್ಯಾ, ಊರ್ ಮನೆಗೆ ಮಾತಾಡ್ಲಕ್, ಅಬ್ಬ ಹೆಂಗಿದ್ದೆ, ಅಬ್ಬಿ ಹುಷಾರಿದ್ಯಾ, ಅಪ್ಪ ಹೆಂಗಿದ್ರೆ ಎಲ್ಲ ಮಾತಾಡ್ಲಕ್. ಆ ಥರದ ಕೆಲವು ಸನ್ನಿವೇಶ ಇಲ್ಲಿ ಈ ವಸಂತಿ ಚಿತ್ರದಲ್ಲಿ ಕಾಣ್ಬೋದು ನೀವು. ನಾನು ಹೇಳೋದಷ್ಟೇ, ಬೇರೆ ಏನು ಹೇಳಲಿಕ್ಕೆ ಚಿತ್ರದ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನನಗಂತೂ ತುಂಬ ಖುಷಿ ಕೊಟ್ಟಿದೆ. ನನ್ನ ಇದೆಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ. ಆದರೆ ಎಲ್ರಿಗೂ ಅಷ್ಟೇ ನಾನು ಹೇಳೋದು, ಎಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ, ಸಿನಿಮಾ ನೋಡಿ. ಈ ವಸಂತಿನ ನಿಮ್ಮ ಮನೆ ಮಗಳಾಗಿ ಸ್ವೀಕರಿಸಿ ಅವರಿಗೂ ಗೆಲ್ಲಿಸಿ ಕೊಡೋದ್ರೊಂದಿಗೆ ಈ ಕುಂದಾಪುರ ಕನ್ನಡವನ್ನು ಗೆಲ್ಲಿಸಿ ಅಂತ ಕೇಳ್ಕೊಳ್ತೀನಿ ಸರ್ ನಿಮ್ಮ ಮೂಲಕ. ಪ್ರಭಾಕರ್ ಸರ್ ಬಹಳ ಅದ್ಭುತವಾದಂತ ಒಂದು ಮಾತು ಹೇಳ್ರ. ಒಬ್ಬ ಕಲಾವಿದ ಬೆಳಿಕರೆ ಪ್ರತಿಯೊಬ್ಬರ ಸಪೋರ್ಟ್ ಬೇಕು. ಒಂದು ಸಪೋರ್ಟ್ ಕೊಟ್ಟಾಗ ಅವನ ಎಫರ್ಟ್ ಖಂಡಿತವಾಗಿ ಇರುತ್ತೆ. ಈ ವಸಂತಿ ಅನ್ನುವಂಥ ಸಿನಿಮಾವನ್ನ ಎಲ್ಲಾದ್ರೂ ನಿಮ್ಮ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಲ್ಲೂ ಹಾಕಿದ್ರೆ ಒಂದಿಷ್ಟು ಕರಾವಳಿ ಮಂದಿ ಅದನ್ನ ಕಂಡು ಇನ್ನೊಬ್ಬರಿಗೆ ತಲುಪಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆ ಒಂದು ಪ್ರಯತ್ನ ಮಾಡಿದ್ರೆ ಖಂಡಿತ ಕಲಾವಿದ ಇನ್ನಷ್ಟು ಸಿನಿಮಾಗಳನ್ನ ತಕಬರ್ಕ. ನಮ್ಮ ಹಿಂದಿನ ನಮ್ಮ ಕಟ್ಟುಪಾಡುಗಳ, ನಮ್ಮ ಹಿರಿಯರು ಬಿಟ್ಟು ಹೋದಂತಹ ಅನೇಕ ವಿಚಾರಗಳನ್ನ ನಾವು ಅದು ನಮಗೆ ಕೊಟ್ಟು ಹೋದಂತಹ ಅನೇಕ ವಿಚಾರಗಳನ್ನ ತೆರೆ ಮೇಲೆ ತರಬೇಕು ಅಂತ ಹೇಳಿದ್ರು. ಪ್ರಭಾಕರ್ ಸರ್ಗೆ ನನ್ನ ಒಂದು ಪ್ರಶ್ನೆ ಇದೆ, ಬಹಳಷ್ಟು ಕುತೂಹಲ ನಮಗೂ ಕೂಡ ಮತ್ತೆ ವೀಕ್ಷಕರಿಗೂ ಕೂಡ. ಸರ್, ಸಾಕಷ್ಟು ವರ್ಷಗಳಿಂದ ತೆರೆ ಮೇಲೆ ನಮ್ಮನ್ನ ರಂಜಿಸ್ತಾ ಇದ್ದೀರಿ. ಬಹಳ ಅದ್ರ ಬಗ್ಗೆ ದೊಡ್ಡ ಮಟ್ಟದ ಗೌರವ ಇದೆ ನಿಮ್ಮ ಮೇಲೆ ನಮ್ಗೆಲ್ರಿಗೂ ಕೂಡ. ಈಗಷ್ಟೇ ಬರುವಂತಹ ಯುವ ಮನಸ್ಸುಗಳಿಗೆ ಇದು ಮೇ ಬಿ ಕನೆಕ್ಟ್ ಆಗುತ್ತೆ ಅಂತ ಅನ್ಕೋತೀನಿ ನಾನು. ಪ್ರಭಾಕರ್ ಸರ್, ಈಗ ಸಿನಿಮಾವನ್ನ ನೀವು ಎಲ್ಲ ತೆರೆ ಮೇಲೆ ಕಾಣಿಸ್ಕೊಳ್ತೀರಿ, ಪಾತ್ರ ಹಾಕ್ತೀರಿ, ಪರಕಾಯ ಪ್ರವೇಶ ಮಾಡ್ಕೋತೀರಿ. ಜೀವನಕ್ಕಾಗಿ ಸಿನಿಮಾ ಅಂದ್ರೆ ಜೀವನ? ಒಳ್ಳೆ ಪ್ರಶ್ನೆ ಮಾತ್ರ ಇದು. ಜೀವನಕ್ಕಾಗಿ ಸಿನಿಮಾ ಅಂತ ಅದು ಹಿಂದೆ ಬಿದ್ರೆ ಸ್ವಲ್ಪ ಕಷ್ಟ. ಅಂದ್ರೆ ಮನುಷ್ಯಂದು ಏನಾದ್ರೂ ಜೀವನಕ್ಕಾಗಿ ಸಿನಿಮಾ ಅಂತ ಹೆಚ್ಚಿನವರು ಪ್ರಯತ್ನ ಪಟ್ಟವರು ಕೂಡ ಇವತ್ತು ಅದರಲ್ಲಿ ಯಶಸ್ವಿ ಆದವರು ಇದ್ದಾರೆ. ಆದ್ರೆ ಒಂದು ಆ ಯಶಸ್ಸಿಗೆ ಮುಂಚೆ ಅಂದ್ರೆ ಈ ಹಿಂದೆ ಅವರು ಎಲ್ಲ ಉದ್ಯೋಗಗಳನ್ನು ಅನುಭವ ಮಾಡಿಕೊಂಡು ಬಂದವರು. ಅವರು ಆ ಕಷ್ಟದಿಂದ ಇಷ್ಟಪಟ್ಟು ಸಿನಿಮಾಗೆ ಬಂದವರು. ಅವ್ರು ಬಹುಶಃ ಕೆಲವರ ಪ್ರತಿಫಲ ಆಗಿರ್ಬೋದು ಅವರಿಗೆ, ಕೆಲವರಿಗೆ ಅದರ ನಷ್ಟವೂ ಇರ್ಬೋದು. ಮತ್ತೆ ರಂಗಭೂಮಿ ಬಗ್ಗೆ ಮಾತಾಡಿದ್ರಿ. ರಂಗಭೂಮಿ ನಮ್ಮಂತ ಕಲಾವಿದರಿಗೆ ಅದೊಂಥರ ತಳಪಾಯ. ಅದು ನೇರವಾಗಿ ಒಂದು ಕ್ಯಾಮರಾ ಮುಂದೆ ನಿಲ್ಬೇಕಿದ್ರು ನಾವು ಅಲ್ಲಿ ಕೊಟ್ಟಂತ ನಮ್ಗೆ ಏನಿದೆ ಆ ತಳಪಾಯ ರಂಗಭೂಮಿ ಎಲ್ಲ ಸ್ವಲ್ಪ ನಮ್ಗೆ ಅಲ್ಲಿ ಅನುಕೂಲ ಆಗತ್ತೆ. ನಾವೇನ್ ಮಾಡ್ಬೋದು ಅಂತ. ಸಿನಿಮಾ ಚಿತ್ರೀಕರಣ ಬೇರೆ ಇರ್ಬೋದು, ನಾಟಕ ಲೈವ್ ಅಲ್ಲಿ ಬೇರೆ ಇರ್ಬೋದು, ಅದು ಬೇರೆ. ಅಲ್ಲಿ ಕೊಟ್ಟದ್ದು ಇಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಆದ್ರೂ ಒಂದು ಮನಸ್ಥೈರ್ಯ ಇರ್ತದೆ, ಧೈರ್ಯ ಇರ್ತದೆ, ನಾವು ಮಾಡ್ಬೋದು ಅಂತ. ಏನು ಇಲ್ಲದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ರಂಗಭೂಮಿ ಬೇಕು. ನನಗಂತೂ ನಿಮ್ಮಲ್ಲಿ ಇವತ್ತು ನನ್ನ ಆತ್ಮಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಸರ್, ಕಲಾತ್ಮಕ ಚಿತ್ರ ಅಂದ್ರೆ ನನಗೆ ಜೀವ. ಯಾಕಂದ್ರೆ ನಾನು ನಿಮ್ಗೆ ಗೊತ್ತಿರ್ಬೋದು, ಇವಾಗಲೇ ಕೋಳಿತಾಳ್ ನನಗೆ ಬೆಸ್ಟ್ ಅವಾರ್ಡ್ ಕನ್ನಡದಲ್ಲಿ ಆಗಿರ್ಬೋದು. ಈಗ ನೋಡಿ ಇನ್ನೊಂದು ಕಲಾತ್ಮಕ ಮಾಡಿದ್ದೀನಿ, ನಿಮ್ಗೆ ಏನು ಸ್ವಲ್ಪ ನಿರೀಕ್ಷೆ ಬರ್ಬೋದು, ಕಂದಿಲು ಅಂತ ಕಲ್ಕತ್ತಾ ಸೆಲೆಕ್ಷನ್ ಆಗಿದೆ ಇವಾಗ. ಅದರಲ್ಲಿ ಕೂಡ ಪ್ರಧಾನ ಪಾತ್ರ ಇದೆ. ನನಗೆ ರಾಘವೇಂದ್ರ ಸಿರಿ ಅವರ ಮತ್ತೊಮ್ಮೆ ನೆನೆಸ್ಕೊಳ್ಬೇಕು. ಯಾಕಂದ್ರೆ ಕಲಾತ್ಮಕ ಚಿತ್ರಕ್ಕೆ ಹೆಚ್ಚಿಗೆ ಅವಕಾಶ ಕೊಟ್ಟಿದೆ ಕಿರುಚಿತ್ರ ಇರ್ಬೋದು ರಾಘವೇಂದ್ರ ಸಿರಿ ಅವರ. ಅವ್ರನ್ನ ಮರೆಯುವಂತಿಲ್ಲ. ಅದಕ್ಕೋಸ್ಕರ ಅವರಿಗೆ ಎನಿ ಟೈಮ್ ಯಾವಾಗಲೂ ಕರೆದ್ರು ಪ್ರೀತಿಯಿಂದ ನಾನು ಬರುವವನು. ಯಾಕಂದ್ರೆ ಹೇಳಿದ್ರೆ ಸಣ್ಣದಿರುವಾಗ ನನಗೆ ಫೌಂಡೇಶನ್ ಕೊಟ್ಟವರೇ ಕಿರುಚಿತ್ರಗಳಲ್ಲೆಲ್ಲ, ಹೆಚ್ಚಿನ ಕಿರುಚಿತ್ರಗಳು. ಅದಕ್ಕಾಗಿ ಕಲಾತ್ಮಕ ಚಿತ್ರ ಅಂತ ಹೇಳಿದ್ರು. ಇಲ್ಲಿ ಕಲಾತ್ಮಕ ಚಿತ್ರ ವಸಂತಿ ನಿಮ್ಮ ಕಣ್ಣ ಮುಂದೆ ಕಲಾತ್ಮಕ ಅದು ಒಂಥರ ಕಂಡ್ರು ಕೂಡ ಅಲ್ಲೂ ಕೆಲವು ತಮಾಷೆಗಳಿವೆ ತನ್ನ ಮಧ್ಯೆ ಸಿನಿಮಾದಲ್ಲಿ. ರಘುಪಾಂಡೇಶ್ವರಲ್ಲಿ ಇದ್ರ ಮೇಲೆ ಸ್ವಲ್ಪ ತಮಾಷೆ ಇದ್ದೇ, ಆ ಸಿನಿಮಾ ಇದ್ದಿದೆ. ಯಾಕಂದ್ರೆ ಅದು ಹಾಗೆ ಅದು ತನ್ನ ಮಧ್ಯೆ ಕೆಲವೆಲ್ಲ ಒಳ್ಳೊಳ್ಳೆ ಸನ್ನಿವೇಶಗಳು, ಅದನ್ನ ಸಿನಿಮಾವನ್ನು ನೋಡ್ಬೇಕು. ಎಲ್ಲ ಒಂದು ಬಿಟ್ಟು ಕೊಟ್ರೆ ನಾಳೆ ನೀವು ಸಿನಿಮಾಗೆ ಬರೋದಿಲ್ಲ. ಆದ್ರೆ ಸಿನಿಮಾ ಅಂತೂ ಮಜಾ ಆಗಿದೆ. ಕೂತ್ಕೊಂಡಲ್ಲೇ ಒಂಥರ ಏನೋ ನಾವು ಇಲ್ಲೇ ನೋಡ್ತಾ ಇದ್ದೀವಿ, ನಮ್ಮ ಊರಿದೇ ಕತೆ ಅನಿಸಿದೆ. ಪ್ರತಿಯೊಬ್ರು ಮತ್ತೊಮ್ಮೆ ನಾನು ಹೇಳೋದಷ್ಟೇ, ಪ್ರತಿಯೊಬ್ರು ನೋಡಿ ವಸಂತಿ ಸಿನಿಮಾಕ್ಕೆ ನೀವು ಗೆಲ್ಲಿಸಿ ಕೊಟ್ರೆ ಇದು ಕುಂದಾಪುರ ಕನ್ನಡವನ್ನ ಗೆಲ್ಲಿಸಿದಾಗೆ ಅಷ್ಟೇ ಹೇಳಬಲ್ಲೆ. ಬಹಳ ಅದ್ಭುತವಾಗಿ ಹೇಳಿದ್ರು. ಒಂದು ಚಿತ್ರ ಗೆದ್ರೆ ಅದರ ತೆರೆ ಹಿಂದೆ ಕೆಲಸ ಮಾಡಿದವರಿಗೆ ಒಂದು ನಿಟ್ಟಿಸಿರು ಬಿಟ್ಟಂತೆ, ಮತ್ತೆ ನಮ್ಮ ಭಾಷೆ ಬೆಳೆದಂತೆ ಅಂತ ಹೇಳಿ. ವೀಕ್ಷಕರು, ನಂಗೆ ಖಂಡಿತವಾಗಿ ಬಲವಾದ ನಂಬಿಕೆ ಖಂಡಿತವಾಗಿ ಇದೆ. ಯಾಕಂದ್ರೆ ಇಂತಹ ದಿಗ್ಗಜರ ಕಲಾವಿದರು ಒಂದಿಷ್ಟು ಅನುಭವಗಳನ್ನ ಇಟ್ಕೊಂಡು ಅವ್ರು ಆವಾಗಲೇ ಹೇಳಿದ್ರು, ಅಂತಂತ ಅದ್ಭುತವಾದಂತಹ ಕಿರು ಚಿತ್ರವನ್ನ ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡಿ ಅದನ್ನ ಬೆಂಬಲಿಸಿ ನಿಂತಹ ನೀವುಗಳು ಖಂಡಿತವಾಗಿ ಈ ಸಿನಿಮಾವನ್ನ ಬೆಂಬಲಿಸ್ತೀರಿ ಅನ್ನುವಂತಹ ಬಲವಾದ ನಂಬಿಕೆ ಇದೆ. ಥ್ಯಾಂಕ್ ಯು ಸರ್. ಬಹಳಷ್ಟು ಸುಂದರವಾಗಿ ಹೇಳಿದ್ರು ನಮ್ಮ ಭಾಷೆಯ ಹುರುಪು ಮತ್ತೆ ಈ
ಕುಂದ ಮಣ್ಣಿಗಿರುವಂತ ಶಕ್ತಿಯನ್ನ ನಮ್ಮ ಪ್ರಭಾಕರ್ ಕುಂದ ಸರ್ ಹೇಳಿದ್ರು. ಸೊ ಮತ್ತೆ ಅವರ ಅನುಭವದಲ್ಲಿ ನಾವು ಕೇಳಿದ್ವಿ, ಈ ಸಿನಿಮಾವನ್ನ ವೃತ್ತಿಯಾಗಿ ಸ್ವೀಕರಿಸಬೇಕಾ ಪ್ರವೃತ್ತಿಯಾಗಿ ಸ್ವೀಕರಿಸಬೇಕಾ ಅಂತ ಹೇಳಿ. ಪ್ರವೃತ್ತಿಯಾಗಿ ಸ್ವೀಕರಿಸಿ, ವೃತ್ತಿ ಬೇರೆ ಮಾಡಿ. ಹಾಗೆ ಸೊ ಅದು ನಿಮ್ಗೆ ಪ್ರವೃತ್ತಿ ನಿಮ್ಗೆ ಹಿಡಿಸಿದ್ರೆ ಅದನ್ನ ವೃತ್ತಿಯಾಗಿ ಕಂಟಿನ್ಯೂ ಮಾಡಿ, ಇಷ್ಟೇ ಸಿಂಪಲ್. ಬಹಳ ಅದ್ಭುತವಾಗಿ ಸರ್ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆಲ್ಲ ಗೊತ್ತಿರ್ಬೋದು, ನಾನು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿದ್ವಿ. ತೇಜಸ್ ಅಂತ ನಮ್ಗೆ ಅವರು ಮಾರುತಿ ಅಂತ ಬಹಳ ಪರಿಚಯ. ನಾವು ಕೂಡ ನಮ್ಮ ಟೀಮ್ನಲ್ಲೂ ಕೂಡ ಒಬ್ಬ ಸ್ನೇಹಿತನಾಗಿ ಇದ್ದವರು. ಒಬ್ಬ ಕಲಾವಿದ ಒಂದಿಷ್ಟು ಜರ್ನಿಯನ್ನ ಮಾಡ್ಕೊಂಡು, ಒಂದಿಷ್ಟು ಅನುಭವಗಳನ್ನ ಮಾಡ್ಕೊಂಡು, ಕುಂದರ್ ಸರ್ ಅದೇ ಹೇಳ್ತಿದ್ರು, ನೇರವಾಗಿ ಕ್ಯಾಮರಾ ಮುಂದೆ ಬರುವುದಕ್ಕಿಂತ ಮುಂಚೆ ಒಂದಿಷ್ಟು ಅನುಭವದ ಬುಟ್ಟಿಯನ್ನು ಹೊತ್ಕೊಂಡು ಬರಬೇಕು ಅಂತ ಹೇಳಿ. ಆ ಒಂದಿಷ್ಟು ಸಣ್ಣ ಅನುಭವದ ಬುಟ್ಟಿಯನ್ನ ಹೊತ್ಕೊಂಡು ನಿಮ್ಮ ಮನೆ ಮಗನಾಗಿ ಮತ್ತೆ ವಸಂತಿಯಲ್ಲಿ ಪಾತ್ರ ಬಣ್ಣ ಹಂಚಿದ್ದಾರೆ. ತೇಜಸ್, ನೇರವಾಗಿ ನಾನು ಕೇಳೋದಂದ್ರೆ, ವಸಂತಿ ಸಿನಿಮಾವನ್ನ ಜನ ಯಾಕೆ ಬಂದು ಥಿಯೇಟ್ರಿಗೆ ನೋಡ್ಬೇಕು ಅನ್ನೋದು? ವಸಂತಿ ಸಿನಿಮಾನ ಯಾಕೆ ಬಂದು ನೋಡ್ಬೇಕಂದ್ರೆ, ಯಾಕಂದ್ರೆ ಈಗ ಒಬ್ಬ ಸಿನಿಮಾದವರಾಗಿ ನಾನು ನಮ್ಮ ಸಿನಿಮಾನೇ ನೋಡಿ ಅಂತ ಹೇಳಲ್ಲ, ಎಲ್ಲ ಸಿನಿಮಾವನ್ನು ನೋಡ್ಬೇಕು. ಅಂದ್ರೆ ನಮ್ಮ ಚಿತ್ರರಂಗ ಬೆಳಿಬೇಕು. ಓಕೆನಾ? ಚಿತ್ರರಂಗ ಬೆಳೆಯೋಕ್ಕೋಸ್ಕರ ಎಲ್ಲರೂ ಬಂದು ಸಿನಿಮಾ ನೋಡ್ಬೇಕು. ಯಾರ್ದೋ ಒಂದು ಪ್ರಯತ್ನ ಇರುತ್ತೆ ಅದರಲ್ಲಿ. ಈಗ ಯಾರೋ ಒಬ್ರು ಅಂತಲ್ಲ, ಇವತ್ತು ನಾನು ನಾವು ಕೆಲಸ ಮಾಡಿದೀವಿ, ಇಲ್ಲಿ ವೇದಿಕೆಯಲ್ಲಿ ನಾವು ಒಂದಿಷ್ಟು ಜನ ಕಾಣಿಸ್ತಾ ಇರ್ಬೋದು ಅಷ್ಟೇ. ಆದ್ರೆ ಇದ್ರ ತೆರೆ ಹಿಂದೆ ತುಂಬಾ ಜನ ಕೆಲಸ ಮಾಡಿದವರು ಇರ್ತಾರೆ. ಈ ಸಿನಿಮಾಕ್ಕೆ ಈಗ ಯಾರೋ ಒಬ್ಬರು ಪಾತ್ರ ಮಾಡುವವರಿಗೆ ಒಬ್ಬ ಬಣ್ಣ ಹಚ್ಚಿದವನು ಇರ್ಬೋದು. ಬಣ್ಣ ಹಚ್ಚಿದವನು ಇವತ್ತು ಇಲ್ಲಿ ಕಾಣಿಸ್ತಾ ಇಲ್ಲ. ಅಥವಾ ಯಾರೋ ಒಬ್ರು ಒಂದು ಸುಸ್ತಾದಾಗ ಒಂದು ಲೋಟ ನೀರು ತಂದು ಕೊಟ್ಟಿರ್ಬೋದು. ಆತನ ಶ್ರಮ ಕೂಡ ಇದೆ. ಅವರೆಲ್ಲರ ಶ್ರಮಕ್ಕೆ ಒಂದು ಬೆಲೆ ಸಿಗಬೇಕು, ಕನ್ನಡ ಚಿತ್ರರಂಗ ಬೆಳಿಬೇಕು ಅನ್ನೋ ಕಾರಣಕ್ಕೆ ನಮ್ಮ ಕನ್ನಡ ಅಭಿಮಾನಿಗಳು ಎಲ್ಲರೂ ಬಂದು ಚಿತ್ರ ನೋಡಿ ನಮ್ಮ ಸಿನಿಮಾಕ್ಕೆ ಬೆಂಬಲ ನೀಡಬೇಕಂತ ನಾನು ಕೇಳ್ಕೊಳ್ತೇನೆ. ಬಹಳ ಖುಷಿ ಆಗುತ್ತೆ ಮಾರುತಿಯನ್ನ ಅಥವಾ ತೇಜಸ್ಸನ್ನ ಈ ವೇದಿಕೆಯಲ್ಲಿ ನಂಗೆ ನೋಡ್ಲಿಕ್ಕೆ. ಯಾಕಂದ್ರೆ ನಾನು ತುಂಬಾ ವರ್ಷಗಳಿಂದ ನಮ್ಮ ಪರಿಚಯ ಅವರು. ತೇಜಸ್, ಯಾಕಂದ್ರೆ ನಾನು ಬಹಳ ಎಮೋಷನಲಿ ಆಗಿ ಕೆಲವೊಂದು ಸನ್ನಿವೇಶಗಳು ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ನೀವು ಈ ಸಿನಿಮಾದಲ್ಲಿ ಸಾಕಷ್ಟು ದಿಗ್ಗಜ ಕಲಾವಿದರ ಜೊತೆ ಅಭಿನಯ ಮಾಡುವಂತ ಒಂದು ಚಾನ್ಸ್ ಸಿಕ್ತು. ಅಂಡ್ ಭೂಮಿ ಶೆಟ್ಟಿ ಅವರ ಜೊತೆ ನಟನೆ ಮಾಡುವಂತ ಒಂದು ಸ್ಥಿತಿ ಸಿಕ್ತು. ಕೆಲವೊಂದು ಗುಪ್ತವಾದಂತಹ ಟ್ಯಾಲೆಂಟ್ ಗಳಿಗೆ ಮುಕ್ತವಾದಂತಹ ವೇದಿಕೆ ಸಿಗೋದಿಲ್ಲ. ಸೊ ಖಂಡಿತ ಇದೊಂದು ಒಳ್ಳೆ ವೇದಿಕೆ ನಿಮ್ಗಂತ ಅನ್ಕೋತೀನಿ ವಸಂತಿ ಮುಖಾಂತರ. ಸೊ ಒಬ್ಬ ಮೈನ್ ರೋಲ್ ಕ್ಯಾರೆಕ್ಟರ್ ಇಟ್ಕೊಂಡು ವಸಂತಿಯಲ್ಲಿ ನೀವು ಪ್ಲೇ ಮಾಡ್ತೀರಿ. ಎಷ್ಟು ಅನುಭವಗಳನ್ನ ಕೊಡ್ತು, ಎಷ್ಟು ಖುಷಿ ಕೊಡ್ತು. ಈ ಸಂದರ್ಭ ನಂಗೆ ತುಂಬಾ ಕಷ್ಟ ಆಯ್ತು ಅನ್ನೋದಾದ್ರೆ ಯಾವ್ದು? ಈ ಒಂದು ವೇದಿಕೆ ನನಗೆ ಸಿಗೋ ತರ ಮಾಡಿದವ್ರಿಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳ್ಬೇಕು. ನಿರ್ದೇಶಕರು ಮತ್ತೆ ಪ್ರೊಡ್ಯೂಸರ್. ಏನು ಮೊದಲಿಗೆ ಹೆಂಗ್ ಹುಟ್ಕೋತು ವಸಂತಿ, ಅಲ್ಲಿಂದ ನಾನು ಪ್ರಾರಂಭ ಮಾಡ್ಬೇಕಂದ್ರೆ, ನಾನು ಮೊದಲಿಂದಲೂ ಚಿತ್ರ ತಂಡದ ಜೊತೆಗೆ ಇದ್ದೀನಿ. ಏನಾದ್ರು ಪಾತ್ರವಾಗಿ ಬರ್ಲಿಲ್ಲ, ನಾನು ಸಿನಿಮಾ ತಂಡದ ಒಬ್ಬ ಸದಸ್ಯನಾಗಿ ಬಂದೆ, ಎಂಟ್ರಿ ಕೊಟ್ಟೆ ಸಿನಿಮಾಕ್ಕೆ. ಮೊದಲಿಗೆ ನಾನು ರಾಘವೇಂದ್ರ ಶಿರಿಯಾರ್ ಸರ್ ಅವ್ರದ್ದು ಇದು ನೋಡಿದ್ದೆ, ಯಾವ್ದಂದ್ರೆ ಅಕ್ರೂಟ್ ನೋಡಿದ್ದೆ. ಅಕ್ರೂಟ್ಗಿಂತ ಮೊದಲು ಅವ್ರು ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ. ಬಟ್ ನನಗೆ ತಲುಪಿರ್ಲಿಲ್ಲ. ಅದು ನನ್ನ ತಪ್ಪಿರ್ಬೋದು, ಅವ್ರ ತಪ್ಪಲ್ಲ. ನಾನು ಅಕ್ರೂಟ್ ನೋಡಿದ್ದೆ. ಅಕ್ರೂಟ್ ತುಂಬಾ ಚಂದ ಬಂದಿತ್ತು ಸಿನಿಮಾ. ಅಕ್ರೂಟ್ ನೋಡಿದಾಗ ನಾನು ನಿರ್ದೇಶಕರ ಬಗ್ಗೆ ತಿಳ್ಕೊಂಡೆ. ಹಾಗೆ ನಾವು ಕೂಡ ಸಿನಿಮಾ ರಂಗದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇರೋದು. ನಮ್ಮ ನಿರಂತರ ಏನೋ ಒಂದು ಪ್ರಯತ್ನಗಳು ನಡೀತಾನೆ ಇರುತ್ತೆ. ಏನೋ ಒಂದು ಮಾಡಬೇಕು, ಪ್ರತಿದಿನ ಕೆಲಸ, ಅದೇ ಕೆಲಸ ಇದೇ ಕೆಲಸ ಅಂತಲ್ಲ. ಬಟ್ ನಾವು ಕೂಡ ಒಂದು ಸಿನಿಮಾ ಮಾಡಬೇಕು ಅಂತ ನನಗೆ ಒಂದು ಥಾಟ್ ಹುಟ್ಕೋತು. ಆಗ ನನ್ನ ಗುರುಗಳಾದ ಪ್ರದೀಪ್ ಕುಮಾರ್ ಶೆಟ್ಟಿ ಸರ್ ಅವರು ರಾಘವೇಂದ್ರ ಶಿರಿಯಾರ್ ಸರ್ ಅವ್ರದ್ದು ಪರಿಚಯ ಮಾಡಿಕೊಟ್ರು ನನಗೆ. ಅವ್ರು ಹೇಳಿದ ಮೇಲೆ ನಾನು ರಾಘವೇಂದ್ರ ಶಿರಿಯಾರ್ ಅವ್ರನ್ನ ಅವ್ರನ್ನ ಬಂದು ಮೀಟ್ ಮಾಡಿದೆ, ಮಾತಾಡಿದ್ವಿ. ಹೀಗೆ ಅವರೊಂದು ನಮ್ಮ ಮುಂದೆ ನಾವು ಹೀಗೆ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಕಥೆಯನ್ನ ಹೇಳಿದ್ರು. ಸರಿ ಸರ್, ಕತೆ ಡಿಸ್ಕಷನ್ ಆಯ್ತು, ಎಲ್ಲ ಮುಗೀತು. ಸಿನಿಮಾ ಹುಟ್ಕೊಳ್ಬೇಕು ಅಂದ್ರೆ ದುಡ್ಡು ಬೇಕಲ್ಲ. ಸೊ ಹಂಗೆ ಇದಾದಾಗ ಮತ್ತೆ ಪುನಃ ಅವ್ರದೇ ಅಡ್ವೈಸ್ ಇಂದ ಯಾರು ಈ ಸಿನಿಮಾಕ್ಕೆ ಹಣ ಹಾಕ್ತಾರೆ. ಈಗ ನಾವು ಹೊಸಬ್ರು, ಯಾರೋ ತುಂಬಾ ಸಿನಿಮಾ ಮಾಡಿ ಗೆದ್ದವ್ರಿಗೆ ಯಾರೋ ಒಬ್ರು ಹಣ ಹಾಕಕ್ಕೆ ಮುಂದೆ ಬರೋದು ಸಾಮಾನ್ಯ. ಬರ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಹೊಸಬ್ರಿಗೆ ಹಣ ಕೊಟ್ಟು ಸುಮ್ಮನೆ ಹಣ ಎಲ್ಲೋ ಹಾಕಿ ಹಣ ಮಾಡಬೇಕು ಅಂತ ಯೋಚನೆ ಮಾಡೋ ಅದು ತಪ್ಪಲ್ಲ. ಮಾಡೋ ಜನಗಳಿದ್ದಾರೆ, ಯಾಕಂದ್ರೆ ಹಣ ತುಂಬಾ ಇಂಪಾರ್ಟೆಂಟ್. ಬಟ್ ಸಿನಿಮಾಕ್ಕೆ ಹಣ ಹಾಕಿ ಹಣ ತಕ್ಕೋಬೇಕು ಅನ್ನೋದಕ್ಕಿಂತ ಆ ಕಲಾವಿದರಿಗೆ ಪ್ರೋತ್ಸಾಹ ಕೊಡೋ ದೊಡ್ಡ ಮನಸ್ಸಿಂದ ಮುಂದೆ ಬಂದವರು ನಮ್ಮ ಸತೀಶ್ ಸರ್ ಮತ್ತೆ ಮಾರುತಿ ಸರ್. ಶ್ರೀಲಕ್ಷ್ಮಿ ಪ್ರೊಡಕ್ಷನ್ ಅಂಡರ್ ಈ ಸಿನಿಮಾ ಮಾಡೋಣ ಅಂತ ಅವ್ರು ಕತೆ ಹೇಳಿದಾಗ ಒಪ್ಕೊಂಡ್ರು. ಸೊ ಇವರಿಬ್ಬರ ಸಹಕಾರದಿಂದ ಮುಂದಿನ ಸ್ಟೆಪ್ ಇಟ್ವಿ, ಏನ್ ಮಾಡೋಣ, ಹೆಂಗ್ ಮಾಡೋಣ ಅಂತ. ಸೊ ಆಗ ಲಕ್ಕಿ ನಾನು ಲಕ್, ನನ್ಗೆ ಅವಕಾಶ ಕೊಟ್ಟವ್ರು ನಾನು ಮರಿಬಾರ್ದು, ರಾಘವೇಂದ್ರ ಶಿರಿಯಾರ್ ಸರ್. ಈ ಚಿತ್ರಕ್ಕೆ ನಾನು
ನೀವೇ ನಾಯಕನಾಗಿ ಮಾಡಬೇಕು ಅಂತ ಹೇಳಿದ್ರು. ನಾನು ಇವಾಗ್ಲೂ ಹೇಳ್ತೀನಿ, ಈ ಚಿತ್ರಕ್ಕೆ ನಾನು ನಾಯಕ ಅಂತ, ಸಾರಿ ನಾನು ತಪ್ಪಾಗಿ ಮಾತಾಡಿದೆ, ಈ ಚಿತ್ರಕ್ಕೆ ನಾನು ನಾಯಕ ಅಲ್ಲ, ನಾನು ಈ ಚಿತ್ರದ ನಾಯಕಿಗೆ ನಾಯಕ ಅಷ್ಟೇ. ಸಿನಿಮಾದಲ್ಲಿ ಚಿತ್ರಕ್ಕೆ ನಾನು ನಾಯಕ ಅಲ್ಲ, ಈ ಚಿತ್ರವೇ ನಾಯಕ, ಇಲ್ಲಿ ಕಥೆಯೇ ನಾಯಕ. ಸರಿ, ನಾವು ಮಾಡಿದ್ವಿ. ನೀವು ಆಗ್ಲಿಂದ ನಮ್ಮ ಮಧ್ಯೆ ಡಿಸ್ಕಷನ್ ನಡೀತಾನೆ ಇದೆ, ಏನು ಕಲಾತ್ಮಕ ಚಿತ್ರ ಅಂತ ಸರ್ ಸ್ಪೆಷಲ್ ಆಗಿ. ಈಗ ಅಂದ್ರೆ ನಾವು ಕಲಾತ್ಮಕ ಚಿತ್ರ ಮಾಡಬೇಕು ಅಂತಾನೆ ನಮ್ಗೇನು ಇರಲಿಲ್ಲ. ಬಟ್ ನಮ್ಮ ಕತೆ ಏನಿದೆ, ನಮ್ಮ ಕಥೆಯನ್ನು ನಾವು ಬೇರೆ ತರ ತೋರಿಸುವಾಗಿಲ್ಲ. ಇದನ್ನ ವೈಭವೀಕರಿಸಿ ತೋರಿಸುವ ತರದ ಕತೆ ಅಲ್ಲ ನಮ್ಮದು. ನಮ್ಮ ಕತೆ ಇರೋದೇ ಹಾಗೆ. ಸೊ ನಾವು ಅದನ್ನ ಕಲಾತ್ಮಕವಾಗಿ ತೋರಿಸ್ಬೇಕು ನಾವು. ಈಗ ಉದಾಹರಣೆ ಕೊಡೋದಾದ್ರೆ, ಕುಂದಾಪುರದ ಒಂದು ಮೀನ್ ಮಾರ್ಕೆಟ್ ಅಲ್ಲೋ ಅಥವಾ ಒಬ್ಬ ಗ್ಯಾರೇಜ್ ಇಟ್ಟವನೋ ಅಥವಾ ಒಬ್ಬ ತರಕಾರಿ ಅಂಗಡಿಯವನೋ, ಅವನ ಮಧ್ಯೆ ಒಂದು ಸನ್ನಿವೇಶ ನಡಿಬಹುದು, ಕತೆ ನಡಿಬಹುದು. ಆ ಕಥೆಯಲ್ಲಿ ಒಬ್ಬ ತರಕಾರಿ ಮಾರುವವನೇ ಹೀರೋ ಆಗ್ಬಹುದು. ಅಂದ್ರೆ ಆ ಕಥೆಯಲ್ಲಿ ಬರೋ ಸಂಕಷ್ಟಗಳನ್ನು ಇನ್ನೊಂದನ್ನ ಮತ್ತೊಂದನ್ನು ಎದುರಿಸಿ ಅವನೇ ಹೀರೋ ಆಗ್ಬಹುದು. ಆ ತರಕಾರಿ ಮಾರುವವನೋ ಅಥವಾ ಮೀನು ಮಾರಾಟಗಾರನೋ ಅಥವಾ ಇನ್ನೊಬ್ಬ ಯಾವುದೋ ಒಂದು ಈ ಏನು ಪ್ರಾದೇಶಿಕವಾದ ಪ್ರದೇಶದಲ್ಲಿ ನಾಯಕನಾಗಿ ಕಥೆಯಲ್ಲಿ ನಾಯಕನಾಗಿ ತೋರಿಸ್ಕೊಳ್ತಾನಲ್ಲ, ಆ ವ್ಯಕ್ತಿ 6 ಪ್ಯಾಕ್ ಮಾಡಿಕೊಂಡು ಅಥವಾ ಇನ್ನೊಂದು ತರನೂ ಇರಲ್ಲ. ಅವನ ಕತೆ ಏನ್ ಡಿಮಾಂಡ್ ಮಾಡುತ್ತೋ ಅದಕ್ಕೆ ನಾನು ನಾಯಕನಾದೆ. ಹಂಗೆ ಇದಕ್ಕೆ ನಾಯಕಿ ಯಾರು ಅಂತ ಚರ್ಚೆ ಆದಾಗ ಓಕೆ ಯಾರನ್ನು ಮಾಡೋಣ, ತುಂಬಾ ಡಿಸ್ಕಷನ್ಗಳು ನಡೀತು. ಹಾಗೆ ನಾಯಕಿ ಇದಕ್ಕೆ ಕುಂದಾಪುರ ಕನ್ನಡ ಬರುವವರವರು, ಆ ಕುಂದಾಪುರ ಕನ್ನಡದಲ್ಲೇ ಸಿನಿಮಾ ಮಾಡ್ತಾ ಇರೋದ್ರಿಂದ ಕುಂದಾಪುರ ಕನ್ನಡ ಬಂದು ಆಲ್ರೆಡಿ ತುಂಬಾ ಸಿನಿಮಾ ಮತ್ತು ಸೀರಿಯಲ್ ಮಾಡಿ ಅವರು ಅನುಭವ ಇರೋದ್ರಿಂದ ಸೊ ಅವರನ್ನೇ ಆಯ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ರಾಘವೇಂದ್ರ ಸರ್. ಸೊ ಸರಿ ಅಂತ ಹೇಳಿ ಮತ್ತೆ ಪ್ರೊಡ್ಯೂಸರ್ ಜೊತೆ ಚರ್ಚೆ ಎಲ್ಲ ಮಾಡಿ, ಅವ್ರು ಯಾವ ಸಂದರ್ಭದಲ್ಲೂ ನಮ್ಗೆ ಯಾವುದಕ್ಕೂ ಇಲ್ಲ ಅಂತ ಹೇಳಿದವರಲ್ಲ, ಮಾಡೋಣ ಅಂತ ನಮ್ಗೆ ಹುರಿ ತುಂಬಿಸಿದ್ರು. ಸೊ ಹಾಗೆ ಹುಟ್ಕೊಳ್ತು ಒಬ್ಬೊಬ್ಬರದೇ ಆಯ್ಕೆ. ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಲಿ, ಇನ್ನು ರೈಟರ್ ಆಗಿರ್ಲಿ, ನಮ್ಗೆ ಏನು ರಘು ಸರ್ ಆಗಿರ್ಲಿ, ಹೌದು ಕುಂದರ್ ಸರ್ ಆಗಿರ್ಲಿ, ಇನ್ನು ಸಾಕಷ್ಟು ಕಲಾವಿದರದ್ದು ಎಲ್ಲರದ್ದು ಆಯ್ಕೆ ಆಯ್ತು. ನಾನ್ ಹೊಸಬ, ನನಗೆ ಎಲ್ಲೂ ಕೂಡ ಯಾರು ಭಯ ಬೀಳಿಸಿಲ್ಲ. ಕುಂದರ್ ಸರ್ ಜೊತೆ ಮಾಡುವಾಗ್ಲೂ ಏನು ಭಯ ಆಗಿಲ್ಲ. ರಘು ಸರ್ ಅಂತೂ ಆರಾಮಾಗಿ ನಮ್ಮನ್ನ ತಕೊಂಡು ಹೋಗಿದ್ದಾರೆ. ಏನಾದ್ರೂ ತಪ್ಪು ತುಂಬಾ ನಾವಿಲ್ಲಿ ತುಂಬಾ ಕಲ್ತಿದ್ದೀನಿ ನಾನು. ಯಾಕೆ ಇವರಿಂದ ತುಂಬಾ ಕಲ್ತಿದ್ದೀನಿ. ಅವ್ರು ನಮ್ಗೆ ಸಾಕಷ್ಟು ಏನು ಅಡ್ವೈಸ್ ಮಾಡಿದ್ದಾರೆ. ಅದನ್ನೆಲ್ಲ ಇಟ್ಟುಕೊಂಡು ನಿರ್ದೇಶಕರ ನಿರ್ದೇಶನದಲ್ಲಿ ಒಂದು ಈ ಪಾತ್ರನೂ ಹುಟ್ಕೊಳ್ತು, ನನ್ನ ಪಾತ್ರನೂ ಹುಟ್ಕೊಳ್ತು, ಈ ಸಿನಿಮಾನು ಹುಟ್ಕೊಳ್ತು. ಸೊ ಮಾಡಿದೀವಿ ಈ ಸಿನಿಮಾನ. ಮೊದಲು ವಸಂತಿ ಅನ್ನೋ ಮನೆ ಮಗಳನ್ನ ಮನೆಯವರ ಮಡಿಲಿಗೆ ಹಾಕ್ತಾ ಇದೀವಿ, ಕುಂದಾಪುರದವರ ಮಡಿಲಿಗೆ ಹಾಕ್ತಾ ಇದೀವಿ. ದಯವಿಟ್ಟು ಕರಾವಳಿಯ ಜನತೆ ಬಂದು ಈ ಸಿನಿಮಾವನ್ನ ಪ್ರೋತ್ಸಾಹಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ನೀವು ಗೆಲ್ಲಿಸಿ ಕೊಟ್ರೆ ನಾವು ಮತ್ತೆ ಗೆಲ್ತೀವಿ. ಮತ್ತೆ ನಮ್ಮ ಪ್ರಯತ್ನ ನೀವು ಈಗ ಯಾಕೆ ನೀವು ಮತ್ತೆ ಕ್ವಶನ್ ಕೇಳಿದ್ರಿ, ಯಾಕೆ ಈ ಸಿನಿಮಾ ಬಂದು ನೋಡ್ಬೇಕು ಅಂತ. ನೀವು ಈ ಸಿನಿಮಾವನ್ನು ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ನಮ್ಮನ್ನು ಗೆಲ್ಲಿಸಿದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೂ ಮತ್ತು ಇದಕ್ಕಿಂತ ಹೊಸ ರೀತಿಯ ಪ್ರಯೋಗಗಳನ್ನ ಮಾಡ್ಲಿಕ್ಕೆ ನಮಗೆ ಒಂದು ಏನು ಧೈರ್ಯ ಬರುತ್ತೆ. ಸೊ ಅದಕ್ಕೋಸ್ಕರ ಆದ್ರೂ ಬಂದು ನೋಡಿ ನಮಗೊಂದು ಧೈರ್ಯ ತುಂಬಬೇಕಾಗಿ ಕರಾವಳಿಯ ಜನರಲ್ಲಿ ಮತ್ತು ಸಮಸ್ತ ಕರ್ನಾಟಕದ ಜನರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ತೇಜಸ್ವರು ಬಹಳ ಅದ್ಭುತವಾಗಿ ಹೇಳಿದ್ರು. ನಮ್ಗೆ ಕನ್ನಡ ಭಾಷೆ ಗೊತ್ತಿಲ್ಲ ಅಂತ ಹೇಳಿ ನಾವು ಶುದ್ಧ ಕನ್ನಡ ಮಾತಾಡೋದಿಲ್ಲ. ಹಾಗೆ ನಾವು ಮಾತಾಡ್ತಾ ಹೇಳ್ತೇವೆ, ತಾಯಿ ಭಾಷೆಗಿಂತ ಮಿಗಿಲಾದ ಭಾಷೆ ಇನ್ನೊಂದಿಲ್ಲ, ಅದು ಶುದ್ಧ ಕನ್ನಡ. ಇನ್ನೊಂದು ತುಂಬಾ ಅದ್ಭುತವಾಗಿ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಯಾಕೆ ಕಲಾವಿದರು ನಮ್ಮಂತ ಹೊಸಬರನ್ನ ನೀವು ಪ್ರೋತ್ಸಾಹಿಸಬೇಕು, ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ನಿರೀಕ್ಷೆಗಳನ್ನ ಮುಟ್ಟುವಂತ ಪ್ರಯತ್ನವನ್ನ ಮಾಡುತ್ತಂತ ಬಹಳ ಅದ್ಭುತವಾಗಿ ಒಂದು ಏನ್ ಹೇಳಿದ್ರು, ನಿರ್ಮಾಪಕರಿಂದ ಎಲ್ಲವೂ ಸಾಧ್ಯ. ಬಿಕಾಸ್ ಏನಾದ್ರೂ ಒಂದು ಫೌಂಡೇಶನ್ ನಾವು ಮಾಡಿದ್ರು, ಅದ್ರ ಪಿಲ್ಲರ್ ಕಟ್ಟಬೇಕಂದ್ರೆ ಒಂದಿಷ್ಟು ಕಮರ್ಷಿಯಲ್ ಪಾಯಿಂಟ್ ಆಫ್ ವ್ಯೂ ನಾವು ಯೋಚನೆ ಮಾಡ್ಬೇಕು. ಅದಕ್ಕೆ ಒಂದಿಷ್ಟು ಅವರಿಂದ ಹಣ ಹಾಕಿ ಕಲಾವಿದರನ್ನ ಪ್ರೋತ್ಸಾಹಿಸಿ ಮುಂದಿನ ಹಂತಕ್ಕೆ ತಗೊಳ್ಳುವಂತ ಜವಾಬ್ದಾರಿ ಇರುವುದು ನಮ್ಮ ನಿರ್ಮಾಪಕರ ಕೈಯಲ್ಲಿ. ಸೊ ನಮ್ಮ ನಿರ್ಮಾಪಕರು ಕೂಡ ನಮ್ಮ ಜೊತೆ ಇದ್ರು. ಸೊ ಅವರಿಟ್ಟು ಒಂದಿಷ್ಟು ವಿಚಾರಗಳನ್ನ ನಾನು ಖಂಡಿತವಾಗಿ ಮಾತಾಡಲೇಬೇಕು. ಡಿಸೆಂಬರ್ 8ನೇ ತಾರೀಕು ಈ ವಸಂತಿ ಅನ್ನುವಂತ ಸಿನಿಮಾವನ್ನ ನಿಮ್ಮ ಮಡಿಲಿಗೆ ಅರ್ಪಿಸ್ತಾ ಇದ್ರು. ಸರ್, ಈ ಜರ್ನಿ ಬಗ್ಗೆ, ನಿಮ್ಮ ಸಿನಿಮಾ ತಂಡದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಒಂದ್ ರೀತಿಯಲ್ಲಿ ನನಗೆ ಹೆಮ್ಮೆ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಒಂದು ಕಲಾತ್ಮಕ ಚಿತ್ರದಲ್ಲಿ ನಾನು ಕೂಡ ತಂಡದ ಒಬ್ಬ ಸದಸ್ಯನಾಗಿದ್ದೆ ಅನ್ನೋದೇ ನನಗೆ ಹೆಮ್ಮೆಯ ವಿಚಾರ. ಯಾಕೆ ಅಂತ ಹೇಳಿದ್ರೆ, ನನಗೆ ಮೊದಲು ರಾಘವೇಂದ್ರ ಶಿರಿಯಾರ್ ಅವರು ಹಾಗೆ ನಾಯಕ ತೇಜಸ್ ಅವರು ಬಂದು ನನ್ನನ್ನು ಒಮ್ಮೆ ಭೇಟಿಯಾದರು, ಕಥೆಯನ್ನು ಹೇಳಿದರು. ನನಗೆ ಆ ಕಥೆಯನ್ನು ಕೇಳಿದಾಗ ತುಂಬ ಇಷ್ಟ ಆಯಿತು. ಯಾಕೆಂತ ಹೇಳಿದರೆ, ಸುಮಾರೊಂದು 30 ವರ್ಷಗಳ ಹಿಂದಿನ ನಮ್ಮ
ಈ ಕುಂದಾಪುರ ಪರಿಸರದ ಬದುಕು ಹೇಗಿತ್ತು, ಆಗಿನ ಜನಜೀವನ ಹೇಗಿತ್ತು, ಅದನ್ನ ಕಟ್ಟಿಕೊಡುವಂತ ಪ್ರಯತ್ನ ಈ ಕಥೆಯಲ್ಲಿತ್ತು. ಹಾಗಾಗಿ ಅದನ್ನು ನೋಡಿದಾಗ, ಒಮ್ಮೆ ಕೇಳಿದಾಗ ನನಗೆ ತುಂಬಾ ಖುಷಿ ಆಯ್ತು. ಆ ಕುಂದಾಪುರದ ಪರಿಸರದ ಬದುಕನ್ನ ತೋರಿಸುವಂತ ಪ್ರಯತ್ನ ಈ ಸಿನಿಮಾದಲ್ಲಿ ಇರುವುದರಿಂದಾಗಿ ನಾವು ಅದನ್ನು ಯಾಕೆ ತೆರೆಗೆ ತರಬಾರ್ದು ಅಂತೇಳಿ ಅಂದ್ಕೊಂಡು ಹೆಜ್ಜೆಯನ್ನ ಇಟ್ಟು, ಹಾಗೆ ಆ ಜರ್ನಿ ಅನ್ನೋದು ಮುಂದುವರಿತಾ ಬಂತು. ಇವತ್ತು ಈ ಹಂತವನ್ನು ತಲುಪ್ಕೊಂಡಿದೆ. ಬಹಳ ಖುಷಿ ಆಗುತ್ತೆ. ನಾವು ಒಬ್ಬ ಇಂಗ್ಲಿಷ್ ಲೆಟ್ರಲ್ಲಿ ಬರೆದಿದ್ರು ಒಬ್ರು, ಅದು ರವಿ ಬಸು ಅವರು ಹೇಳಿದ್ರು, ಎಲ್ಲಾದ್ರೂ ನಿಮ್ಗೆ 24/7 ಮ್ಯೂಸಿಕ್ ಇರೋದಂದ್ರೆ ಅದು ನಮ್ಮ ಕುಂದಾಪುರದ ಸರೋವರಗಳು ಅಂತ ಹೇಳಿ. ಹಾಗೆ ಚಿತ್ರ, ಕಥೆ ಅಥವಾ ಬಣ್ಣ ಹಚ್ಚಿ ಇಡೀ ಜಗತ್ತನ್ನೇ ಗೆದ್ದಂತಹ ಕರಾವಳಿಯ ಸಾಹಸವನ್ನ ಮಾಡಿದಂತಹ ಕರಾವಳಿಯ ನಾಯಕರುಗಳನ್ನ ನೀವು, ನಟ ಅಥವಾ ನಾಯಕರು ಅಥವಾ ಕಥೆಗಾರರನ್ನ ನೀವು ನೋಡಿರ್ತೀರಾ. ಇನ್ನೊಬ್ರು ಅದಕ್ಕೆ ಸೇರ್ಪಡೆ ಆಗ್ಬೇಕು ಅನ್ನುವಂಥ ತುಡಿತ ಕೂಡ ನಮ್ಗಿದೆ. ಇನ್ನಷ್ಟು ಕಲಾವಿದರು ಹೊರಗಡೆ ಬರಬೇಕು, ಇನ್ನಷ್ಟು ಕಲಾವಿದರಿಗೆ ಬಣ್ಣ ಹಚ್ಚಬೇಕು, ಇನ್ನಷ್ಟು ಕಲಾವಿದರಿಗೆ ವೇದಿಕೆ ಸಿಗ್ಬೇಕು ಅನ್ನುವಂಥ ತುಡಿತ ಇರುತ್ತೆ. ಆ ತುಡಿತಕ್ಕೆ ನಿರ್ಮಾಪಕರು ಬೆನ್ನೆಲುಬಾಗಿ ನಿಲ್ತಾರೆ. ತುಂಬಾ ಧನ್ಯವಾದಗಳನ್ನ ನಾವು ಈ ಮುಖಾಂತರ ಅವ್ರಿಗೆ ಹೇಳಲೇಬೇಕು. ಯಾಕಂದ್ರೆ ಯಾರನ್ನೋ ನಂಬಿ ಈ ಕಾಲದಲ್ಲಿ ಬಹಳ ಕಷ್ಟ ಸಿನಿಮಾ ಮಾಡೋದಾಗ್ಲಿ ಅಥವಾ ಚಿತ್ರ ತರೋದಾಗ್ಲಿ ಅಥವಾ ಜನರು ಒಪ್ಕೊಳ್ತಾರೆ. ಬಿಕಾಸ್ ದೊಡ್ಡ ದೊಡ್ಡ ಸಿನಿಮಾಗಳ ಮಧ್ಯೆ ಸಣ್ಣ ಸಣ್ಣ ಸಿನಿಮಾಗಳಿಗೆ ಎಲ್ಲೋ ಒಂದು ಕಡೆ ನಮ್ಗೆ ಇಷ್ಟೇ ಬಜೆಟ್ ಅಲ್ಲಿ ಮಾಡಿದ್ರೆ ಆಗತ್ತಾ, ಅಥವಾ ಇದು ಜನರಿಗೆ ರೀಚ್ ಆಗತ್ತಾ, ಅಷ್ಟು ಬಜೆಟ್ ಅಲ್ಲಿ ನಾವು ಇಷ್ಟು ದೊಡ್ಡ ಪ್ಯಾಕೇಜ್ ಮಾಡಬಹುದಾ, ಒಂದಿಷ್ಟು ಗೊಂದಲಗಳಿರುತ್ತೆ. ಆ ಗೊಂದಲಗಳನ್ನೆಲ್ಲ ಇಟ್ಕೊಂಡು ಕಲಾವಿದನನ್ನ ಬೆನ್ತಟ್ಟುವಂತ ಕೆಲಸ ಮಾಡಿದ್ದೀರಾ. ಸೊ ಬಹಳ ಖುಷಿ ಆಗುತ್ತೆ ಸರ್. ಹಾಗೆ ಈ ಸಿನಿಮಾದಲ್ಲಿ ಇನ್ನೊಬ್ರು ನಿರ್ಮಾಪಕರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಒಂದೆರಡು ಮಾತುಗಳನ್ನ ಈ ವಸಂತಿ ಸಿನಿಮಾದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಬೇಕು ಸರ್. ಶ್ರೀ ಲಕ್ಷ್ಮಿ ಪ್ರೊಡಕ್ಷನ್ ಬೈಂದೂರು, ಇದರ ಅಡಿಯಲ್ಲಿ ನಿರ್ಮಾಣವಾಗಿರುವಂಥ ಚಿತ್ರ ವಸಂತಿ. ವಸಂತಿ ಕರಾವಳಿಯ ಕೂಸು. ಸುಮಾರು 30-40 ವರ್ಷಗಳ ಹಿಂದೆ ನಮ್ಮ ಕನ್ನಡ ಸಂಸ್ಕೃತಿ, ಕರಾವಳಿ ಸಂಸ್ಕೃತಿ ಹೇಗಿತ್ತು ಎಂಬುದು ಈ ಚಿತ್ರದಲ್ಲಿ ಅನಾವರಣಗೊಂಡಿದೆ. ಒಬ್ಬ ಹಳ್ಳಿ ಹೆಣ್ಣುಮಗಳು ಯಾವ ರೀತಿ ಕಷ್ಟಪಟ್ಟು ಸಂಸಾರದ ನಗುವನ್ನು ಹೊತ್ತು ಹೇಗೆ ಅದನ್ನು ದಡವನ್ನು ಸೇರಿಸ್ತಾಳೆ, ಅತಿ ಕಷ್ಟದ ನಡೆಯು, ಹಾಗೆ ಹಿಂದಿನ ಕಾಲದ ಆಚಾರ ವಿಚಾರಗಳು, ನಡೆ ನುಡಿ, ಆ ಭಜನೆ ಮಾಡುವಂಥದ್ದು, ಗೇರ್ ಬೀಜ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಂಥದ್ದು, ಹೀಗೆ ಇನ್ನಿತರ ಸಂಸ್ಕೃತಿಗಳನ್ನು ತೆರೆ ಮೇಲೆ ತರುವಂಥ ಒಂದು ಚಿತ್ರ ಈ ವಸಂತಿ ಚಿತ್ರವಾಗಿದೆ. ಪ್ರಾರಂಭದಿಂದ ಕೊನೆಯವರೆಗೆ ಯಾವುದೇ ರೀತಿಯ ತೊಂದರೆ ಆಗದಿರುವ ಹಾಗೆ ನಾವು ಎಲ್ಲ ಕೆಲಸಗಳನ್ನು ಮಾಡಿ ಇನ್ನು ಡಿಸೆಂಬರ್ 8ರಂದು ಈ ಚಿತ್ರ ಕರಾವಳಿಯ ಎಲ್ಲ ಚಿತ್ರಮಂದಿರಗಳಲ್ಲಿ ಹಾಗೆ ಸಮಸ್ತ ಕರ್ನಾಟಕದ ಎಲ್ಲ ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲಿದೆ. ಇದಕ್ಕೆ ಎಲ್ಲ ಕರಾವಳಿಯ ಜನರು ಹಾಗೆ ಕರ್ನಾಟಕದ ಎಲ್ಲ ಪ್ರೇಕ್ಷಕರು ಈ ಚಿತ್ರವನ್ನು ನೋಡಿ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತೇನೆ. ಒಂದಿಷ್ಟು ಅನುಭವಗಳನ್ನ ಹೊತ್ತು, ಒಂದಿಷ್ಟು ಪರಿಶ್ರಮಗಳನ್ನ ಸತತವಾಗಿ ಮಾಡಿ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. ಸೊ ಈ ಸಿನಿಮಾ ಹೆಚ್ಚು ಕಡಿಮೆ 2 ಗಂಟೆಯ ಸಿನಿಮಾ ನಮ್ಮ ಬದುಕನ್ನ ನಿಮ್ಮ ಕಲ್ಪನೆಗೂ ಮೀರಿ ನಿಮ್ಮ ಕಣ್ಣಂಚಿಗೆ ತಲುಪಿಸುವಂತ ಪ್ರಯತ್ನವೇ ಈ ವಸಂತಿ. ಇದಕ್ಕೆ ನೀವು ಬರಬೇಕು, ನಿಮ್ಮವರನ್ನ ಚಿತ್ರಮಂದಿರದಲ್ಲಿ ಕರೆಸಿ ನಮ್ಮನ್ನೆಲ್ಲರನ್ನು ಆಶೀರ್ವಾದಿಸಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಿದ್ದೇನೆ. ಧನ್ಯವಾದಗಳು.